महिमा गाए ज़मीन। यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन। हम गाए होसाना, राजाओं का है राजा, तेरी महिमा होए सदा। तू है प्रभु हमारा खुदा। हम गाए होसाना, राजाओं का है राजा, तेरी महिमा होए सदा। तू है प्रभु हमारा खुदा। प्यारे पिता, तूने हमसे इतना प्यार किया, हमें पापों से छुड़ाने को अपने बेटे को कुर्बान किया। प्यारे पिता, तूने हमसे इतना प्यार किया, हमें पापों से छुड़ाने को अपने बेटे को कुर्बान किया। हम गाए होसाना, राजाओं का है राजा, तेरी महिमा होए सदा। तू है प्रभु हमारा खुदा। हम गाए होसाना, राजाओं का है राजा, तेरी महिमा होए सदा। तू है प्रभु हमारा खुदा। यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन। यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन। हम गाए होसाना, राजाओं का है राजा, तेरी महिमा होए सदा। तू है प्रभु हमारा खुदा। ಹೌದು ಕರ್ತನೇ, ಒಡೆಯನೇ, ರಕ್ಷಕನೇ, ನಿನಗೆ ಸ್ತೋತ್ರ ಕರ್ತನೇ. ನಿನ್ನನ್ನೇ ನಾವು ನಂಬಿಕೊಂಡು ಬಂದಿದ್ದೇವೆ ರಾಜ, ನಿನ್ನ ಮೇಲೆ ಮಾತ್ರ ನಾವು ಆಶ್ರಯಿಸಿಕೊಂಡಿದ್ದೇವೆ. ನೀನೇ ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿದೆ ರಾಜ. ನಿನ್ನ ಮೇಲೆ ನಾವು ಆಶ್ರಯಿಸಿಕೊಂಡಿದ್ದೇವೆ. ಸೇರಿ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಪಾಸ್ಟರ್ ಎನ್ ದೇವದಾಸಾದ ನಾನು ದಾಂಡೇಲಿಂದ, ಕರ್ನಾಟಕ, ಇಂಡಿಯಾದಿಂದ ನಾನು ನಿಮಗೆ ಈ ಶುಭ ವಾರ್ತೆಯನ್ನು ತರ್ತಾ ಇದ್ದೇನೆ. ಯೇಸು ಕ್ರಿಸ್ತನು ನುಡಿದಿರ್ತಕ್ಕಂಥ ಈ ವಾರ್ತೆಯನ್ನು ನಿಮ್ಮ ಬಳಿಗೆ ನಾನು ತರ್ತಾ ಇದ್ದೇನೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಹಿರಿಯರು, ಕಿರಿಯರು, ತಂದೆ ತಾಯಿಗಳು ಎಲ್ಲರನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಪ್ರಾರ್ಥನೆ ಮಾಡಿ, ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ಸಭೆಯಲ್ಲಿ ಬಂದು ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ದೇವ ಭಕ್ತರನ್ನು ಆಶೀರ್ವದಿಸು. ಅವರಿಗೆ ಬೇಕಾಗಿರ್ತಂಥ ಎಲ್ಲ ಅಗತ್ಯಗಳನ್ನು ಇವತ್ತು ದಾಹಗಳನ್ನು ತೀರಿಸು. ಕಷ್ಟ ಕಣ್ಣೀರುಗಳಲ್ಲಿ, ದುಃಖ ಬಾಧೆಗಳಲ್ಲಿ, ವೇದನೆಗಳಲ್ಲಿ ಬಂದಿರತಕ್ಕಂಥವರೆಲ್ಲರ
ದುಃಖ ದಿನಗಳು ಇವತ್ತು ಸಮಾಪ್ತವಾಗುವಂತೆ ಮಾಡು. ಕ್ಷೇಮವು, ಸಮಾಧಾನವು, ನೆಮ್ಮದಿಯು, ತೃಪ್ತಿ, ಆರೋಗ್ಯಗಳು ಅವರ ಕುಟುಂಬಕ್ಕೆ ಉಂಟಾಗುವಂತೆ ಮಾಡು ರಾಜ. ಮತ್ತು ಕರ್ತನೇ, ಎಷ್ಟು ಜನರು ಇವತ್ತು ಯೇಸುವಿನ ಈ ಒಂದು ಮೌಲ್ಯವುಳ್ಳ ಬೆಲೆಬಾಳಿನ ಅಮೂಲ್ಯವಾದಂಥ ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ, ಜೀವ ತರತಕ್ಕಂಥದ್ದು, ಸುಖ ತರತಕ್ಕಂಥದ್ದು, ಆರೋಗ್ಯ ತರತಕ್ಕಂಥದ್ದು, ನೆಮ್ಮದಿ ತರತಕ್ಕಂಥ ಯೇಸುವಿನ ಈ ನುಡಿಗಳನ್ನು ಕೇಳತಕ್ಕಂಥ ಪ್ರತಿಯೊಬ್ಬರಿಗೆ ಇವತ್ತು ಆ ಸುಖದ ಅನುಭವ ಆಗುವಂತೆ ಸಹಾಯ ಮಾಡು. ಗುಣಮುಖರಾಗಲಿ ಎಲ್ಲರೂ ಕರ್ತನೆ. ಯೇಸು ಕ್ರಿಸ್ತನ ಆ ಉಪದೇಶಗಳನ್ನು, ಆತನ ಪ್ರೀತಿಯನ್ನು ತಿಳಿದುಕೊಂಡು ಎಲ್ಲರೂ ಕರ್ತನೆ ನಿತ್ಯ ಜೀವ ಪಡ್ಕೊಳ್ಳಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಎಲ್ಲ ಸೇರಿ ಬಂದಿರತಕ್ಕಂಥ ಮತ್ತು ನೇರವಾಗಿ ನನ್ನನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳಿಂದ ಅವ್ರನ್ನು ಸ್ವಾಗತಿಸಿದ್ದೇನೆ. ಮತ್ತು ಇವತ್ತು ನಾವು ಮತ್ತು ದೇವರ ವಾಕ್ಯದ ಆಳದಲ್ಲಿ ಇನ್ನೂ ಪ್ರವೇಶ ಮಾಡೋಣ. ಭಾಳಷ್ಟು ಕಾರ್ಯಗಳು ನಾವು ದೇವರ ವಾಕ್ಯದಲ್ಲಿ ನೋಡಿರ್ತೇವೆ. ದೇವರ ಮಕ್ಕಳೇ, ನಾವು ಕಳೆದ ವಾರದಲ್ಲಿ ಅದ್ಭುತವಾದಂಥ ಸಂದೇಶವನ್ನು ಕೇಳಿರ್ತೇವೆ. ತಪ್ಪಿ ಹೋದ ಕುಮಾರನ ಕುರಿತು. ತಪ್ಪಿ ಹೋದ ಕುಮಾರನು ತಪ್ಪಲಿಕ್ಕೆ ಮುಂಚೆ ಆತನು ಎಲ್ಲಿದ್ದನು, ಯಾವ ಸುಖ ಸಮೃದ್ಧಿಯಲ್ಲಿ, ಎಂಥ ಒಂದು ಆರೋಗ್ಯದಲ್ಲಿ, ಎಂಥ ಒಂದು ಭಯಭಕ್ತಿಯಲ್ಲಿ ಇದ್ದನು ಎಂಬುದಾಗಿ ನಾವು ಅದನ್ನು ಗಮನಿಸ್ತಾ ಇದ್ದೇವೆ. ತಪ್ಪಿ ಹೋದ ಕುಮಾರನು ಎಂಬುದಾಗಿ ನಾವು ಇದಕ್ಕೆ, ತಪ್ಪಿ ಹೋದ ಕುಮಾರನ ಉಪಮಾನ ಎಂಬುದಾಗಿ ಇದಕ್ಕೆ ನಾವು ನೋಡಿದ್ದೇವೆ. ಆದರೆ ಇದರಲ್ಲಿ ನಾವು ಗಮನಿಸ್ತಾ ಇರುವಾಗ ತಪ್ಪಿ ಹೋದ ಕುಮಾರನ ತಂದೆಯ ಉಪಮಾನ ಎಂಬುದಾಗಿ ನಾವು ಕಳೆದ ವಾರವೆಲ್ಲ ಕೇಳಿಕೊಂಡು ಅದರಲ್ಲಿ ಬಹಳಷ್ಟು ಕಾರ್ಯಗಳನ್ನು ತಿಳಿದುಕೊಂಡಿರ್ತೇವೆ. ಆದ ಕಾರಣ ಅದಕ್ಕಾಗಿ ತಪ್ಪಿ ಹೋದ ಕುಮಾರನು ತಪ್ಪಿ ಹೋಗಲಿಕ್ಕೆ ಮುಂಚೆ ಅವನು ತಂದೆಯ ಬಳಿಯಲ್ಲಿ ಸುಖವು, ಸಮಾಧಾನವು, ನೆಮ್ಮದಿಯು, ಆನಂದವು, ಹರ್ಷವು ಅನುಭವಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ? ಆದ ಕಾರಣ ಇಲ್ಲಿ ನಾವು ಗಮನಿಸ್ತಕ್ಕಂಥ ಕೆಲವು ಕಾರ್ಯಗಳಿದೆ. ಅದೇನೆಂದರೆ, ಈ ಒಂದು ಉಪಮಾನದಲ್ಲಿ ಅನೇಕ ಸಂಗತಿಗಳು ಅಡಕವಾಗಿದೆ. ನಾವು ಬಹಳ ಜಾಗ್ರತೆಯಿಂದ ಗಮನಿಸಬೇಕು. ಈ ಕುಮಾರನು ತಪ್ಪಿ ಹೋಗಲಿಕ್ಕೆ ಮುಂಚೆ ತಂದೆಯ ಬಳಿಯಲ್ಲಿ ತಂದೆಯ ಸುಖ, ತಂದೆಯ ನೆಮ್ಮದಿ, ತಂದೆಯಿಂದ ಉಂಟಾಗತಕ್ಕಂಥ ಆರೋಗ್ಯ, ತಂದೆಯ ಮನೆಯಲ್ಲಿರ್ತಕ್ಕಂಥ ಸಮಾಧಾನ, ಶಾಂತಿ, ಆನಂದ, ಹರ್ಷಗಳನ್ನು ಆತನು ಅನುಭವಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ? ಪ್ರೈಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದ ಕಾರಣ ಇಲ್ಲೇ ಅಷ್ಟು ಕಾರ್ಯಗಳೆಲ್ಲ ಗಮನಿಸಿದ್ದೇವೆ. ಅದಕ್ಕಾಗಿ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ ದೇವರ ಮಕ್ಕಳೇ. ತಪ್ಪಿ ಹೋದ ಕುಮಾರನು ಮತ್ತು ತಿರುಗಿ ಯಾಕೆ ಬಂದನು, ಈ ತಿರುಗಿ ಬರುವಿಕೆ ಏನು ಹೇಳ್ತಾ ಇದೆ ಅನ್ನತಕ್ಕಂಥದ್ದನ್ನು ಒಂದೊಂದಾಗಿ ನಾವು ಕೇಳಿದ್ದೇವೆ. ಇವತ್ತು ಈ ತಪ್ಪಿ ಹೋದ ಕುಮಾರನ ಜೀವನದಲ್ಲಿ ಇದು ಒಂದು ಉಪಮಾನವಾಗಿ ಯೇಸು ಕ್ರಿಸ್ತನು ಹೇಳಿದನು. ಆದರೆ ಯೇಸು ಕ್ರಿಸ್ತನು ಹೇಳಿರುವ ಯಾವುದೇ ಉಪಮಾನವಾಗಲಿ, ಸಾಮ್ಯವಾಗಲಿ, ಅದಕ್ಕೆ ವಾಸ್ತವಿಕ ರೂಪದಲ್ಲಿ ಆಗಿರತಕ್ಕಂಥ ಘಟನೆಯನ್ನೇ, ಆ ಸಂಗತಿಯನ್ನೇ, ಇತಿಹಾಸವನ್ನೇ ಆತನು ಉಪಮಾನವಾಗಿ ಹೇಳಿರ್ತಾನೆ. ಪ್ರತಿಯೊಂದು ನೆನಪಿಟ್ಕೊಡ್ರಿ. ಯಾವುದಿರಲಿ, ವಾಸ್ತವಿಕವಾಗಿ ಇರ್ತಕ್ಕಂಥ ಸತ್ಯವನ್ನು ಆತನು ಉಪಮಾನವಾಗಿ ಹೇಳಿದ್ದು ನಾವು ಬೈಬಲಲ್ಲಿ ನೋಡ್ತೇವೆ. ಆದ ಕಾರಣ ಇವತ್ತು ಪ್ರತಿಯೊಂದು ಕಾರ್ಯಗಳು ನಾವು ಗಮನಿಸೋಣ. ನಾವು ಹೋದ ವಾರದಲ್ಲಿ ತಂದೆಯ ಬಳಿಯಲ್ಲಿ ಸುಖವಾಗಿದ್ದೆ, ಅಲ್ಲಿಂದ ಹೊರಬಂದು ಹಾಳಾಗಿ ಹೋದೆ. ತಂದೆಯ ಕುಟುಂಬ, ತಂದೆಯ ಜೀವನ, ತಂದೆಯೊಟ್ಟಿಗಿರುವಾಗ ಆತನಿಗಿರ್ತಕ್ಕಂಥ ಎಲ್ಲ ಸುಖದ ಕುರಿತು, ಆನಂದದ ಕುರಿತು ನಾವು ತಿಳಿದುಕೊಂಡಿರ್ತೇವೆ. ಆದರೆ ಅದೇ ವಿಷಯದಲ್ಲಿ ಈಗ ನಾವು ಇನ್ನೂ ಸ್ವಲ್ಪ ಕಾರ್ಯಗಳನ್ನು ಗಮನಿಸಬೇಕು. ತಂದೆಯ ಮನೆಯಲ್ಲಿ ಇದ್ದಾಗ, ತಂದೆಯ ಜೊತೆಯಲ್ಲಿ ಇದ್ದಾಗ ಈ ಕುಮಾರನು ಹೇಗೆ ಇದ್ದನು, ಇರುವುದರಿಂದ ಆ ಬಾಳುವಿಕೆ ಆತನಿಗೆ ಎಷ್ಟು ಸುಖ ತರತಕ್ಕಂತಾಗಿದೆ ಅನ್ನೋದನ್ನು ನಾವು ಗಮನಿಸೋಣ. ತಪ್ಪಿ ಹೋದ ಕುಮಾರನ ಕುರಿತು ನಾವು ಬಹಳಷ್ಟು ದಿನಗಳಿಂದ ಕೇಳ್ತಾ ಇದ್ದೇವೆ. ತಪ್ಪಿ ಹೋದ ಕುಮಾರನ ತಂದೆಯ ಉಪಮಾನ, ದಯಾಳು ಆಗಿರತಕ್ಕಂಥ, ಕರುಣಾಳು ಆಗಿರತಕ್ಕಂಥ, ಶಿಸ್ತು ಕ್ರಮಗಳಿಂದ ನಡೆಸತಕ್ಕಂಥ, ದೇವರ ಭಯಭಕ್ತಿಯಲ್ಲಿ ಇರತಕ್ಕಂಥ ತಂದೆಯ ಮನೆಯನ್ನು ಬಿಟ್ಟು ಬಂದಾಗ ಈತನು ಏನೇನು ಬಿಟ್ಟನೆಂಬುದಾಗಿ ನಾವು ನೋಡ್ತೇವೆ. ಈತನು ತಪ್ಪಿ ಹೋಗಲಿಕ್ಕೆ ಮುಂಚೆ, ತಪ್ಪಿ ಹೋದ ಕುಮಾರನು ತಂದೆಯ ಮನೆಯಲ್ಲಿ ಬಹಳ ನಂಬಿಕಸ್ಥನಾಗಿದ್ದ.
ಯಾಕೆಂದರೆ ತಂದೆಯ ಮನೆಯಲ್ಲಿ ಒಡೆಯನ ನಿಯಮಗಳು, ಪರಿಶುದ್ಧನಾದ ದೇವರ ನಿಯಮಗಳು, ಆಜ್ಞೆಗಳು, ಕಟ್ಟಳೆಗಳು, ಅಪ್ಪಣೆಗಳು, ವಿಧಿಗಳು ಎಲ್ಲ ಇರ್ತಿದ್ವು. ಆದರೆ ಈ ಮನುಷ್ಯನಿಗೆ ಈ ಕಟ್ಟಳೆಗಳಲ್ಲಿರ್ತಕ್ಕ ಈ ಒಂದು ಕಟ್ಟಳೆ ಅಂದರೆ ಕಟ್ಟುನಿಟ್ಟಾಗಿ ನಡೆಯಬೇಕಾಗಿರ್ತಕ್ಕಂಥ ಕೆಲವು ಆಜ್ಞೆಗಳು, ನಿಬಂಧನೆಗಳು ಅವೆಲ್ಲಗಳು ಅಲ್ಲಿತ್ತು. ಆತನು ತಂದೆಯ ಮನೆಯಲ್ಲಿ ಸುಖವಾಗಿದ್ದಿದ್ದು ಮಾತ್ರವಲ್ಲದೆ, ತಂದೆಯ ಮನೆಯಲ್ಲಿ ಕ್ಷೇಮವಾಗಿದ್ದಿದ್ದು ಮಾತ್ರ ಅಲ್ಲದೆ, ತಂದೆಯ ಮನೆಯ ಸಿಸ್ಟಮ್, ವ್ಯವಸ್ಥೆ ಅದು ದೇವರ ಭಯಭಕ್ತಿಯಲ್ಲಿ ನಡೆಯತಕ್ಕಂಥ ತಂದೆಯ ಮನೆಯಾಗಿತ್ತು. ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ. ತಪ್ಪಿ ಹೋದ ಕುಮಾರನ ಕುರಿತು ನಾವು ಭಾಳ ಸಾರಿ ಹೇಳಿದ್ದೇವೆ. ಕುಮಾರನು ತಪ್ಪಿ ಹೋಗ್ಲಿಕ್ಕೆ ಮುಂಚೆ ತಂದೆಯ ಬಳಿಯಲ್ಲಿ ಬಹಳ ಪ್ರಾಮಾಣಿಕನಾಗಿದ್ದನು ಎಂಬುದಾಗಿ ನಾವು ಕೇಳಿದ್ದೇವೆ. ಅವನು 10 ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡತಕ್ಕಂಥ, ಒಳ್ಳೆ ಶಿಸ್ತು ಕ್ರಮದಲ್ಲಿ ನಡೆದುಕೊಳ್ಳತಕ್ಕಂಥ ಒಂದು ನಿಷ್ಠಾವಂತನು, ಪ್ರಾಮಾಣಿಕನಾಗಿರ್ತಕ್ಕಂಥ ಮಗನೂ ಆಗಿದ್ದ. ಸಮಾಜಕ್ಕೂ ಆತನು ಒಳ್ಳೆಯವನಾಗಿದ್ದ. ತಂದೆ ತಾಯಿಗಳ ಕಡೆಗೂ ಆತನು ಭಯಭಕ್ತಿಯುಳ್ಳವನಾಗಿದ್ದ. ಮತ್ತು ದೇವರ ನ್ಯಾಯ ಪ್ರಮಾಣಗಳನ್ನು ಅನುಸರಿಸುವ ಶಿಸ್ತು ಕ್ರಮಗಳನ್ನು, ಜೀವನದ ಮೌಲ್ಯಗಳನ್ನು ಅನುಸರಿಸತಕ್ಕಂಥ ವ್ಯಕ್ತಿಯಾಗಿದ್ದ ಮನುಷ್ಯ. ಆದರೆ ದಿನಗಳಂತೆ ಅವನು ತಂದೆ ಇಷ್ಟು ನಂಬಿದನು. ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ನಂಬುವಷ್ಟಕ್ಕೂ ಅವನು ನಂಬಿಕಸ್ಥನಾಗಿದ್ದಾನಂತೆ. ಯಾರು? ಆ ತಪ್ಪಿ ಹೋದ ಕುಮಾರನು. ಅಂದರೆ ನಿಜವಾಗಲೂ ಅವನು ಪ್ರಾಮಾಣಿಕನಾಗಿದ್ದಂತೆ. ಅವನು ಏನಾಗಿದ್ದ? ಪ್ರಾಮಾಣಿಕನಾಗಿದ್ದ. ಅಂದರೆ ತಂದೆ ನಂಬಿ ಆಸ್ತಿಯನ್ನೆಲ್ಲ ಆತನ ಕೈಲಿ ಕೊಟ್ಟಿದಂದ್ರೆ ಪ್ರಾಮಾಣಿಕನಾಗಿದ್ದ. ಇನ್ನೊಂದು ಹೇಳಬೇಕು, ತಂದೆಯ ಮನೆಯಲ್ಲಿ ಅವನು 10 ಆಜ್ಞೆಗಳನ್ನು ಪಾಲನೆ ಮಾಡ್ತಿದ್ದ. ತಂದೆಯ ಮನೆಯಲ್ಲಿ ಅಂದರೆ ಬೈಬಲ್ ಪರಲೋಕದಲ್ಲಿರುವ ದೇವರಿಗೆ ವಿರೋಧವಾಗಿ ಕೂಡ ಆತನು ನಡೀತಿಲ್ಲ ಆಗಿದ್ದ. ಬಹಳ ಜಾಗ್ರತೆ ಗಮನಿಸಿ. ಯಾಕಂದ್ರೆ ನಾನು ವಾಸ್ತವಿಕವಾದ ತಂದೆ ಮತ್ತು ಪರಲೋಕದ ತಂದೆಯ ವಿಷಯದಲ್ಲಿ ಇದರಲ್ಲಿ ಮಾತಾಡಲಾಗಿದೆ. ಅದಕ್ಕಾಗಿ ಕಣ್ಣಿಗೆ ಕಾಣುವಂಥ ತಂದೆ ತಾಯಿಗಳಿಗೆ ನಾವು ನಂಬಿಕಸ್ಥರಾಗಿಲ್ಲದಿದ್ದರೆ ಕಣ್ಣಿಗೆ ಕಾಣಲಾರದಂಥ ದೇವರಿಗೆ ನಾವು ಹೇಗೆ ನಂಬಿಕಸ್ಥರಾಗಿರ್ಲಿಕ್ಕೆ ಆಗ್ತದೆ? ಹೌದಲ್ಲ? ಕಣ್ಣಿಗೆ ಕಾಣುವಂಥ ತಂದೆ ತಾಯಿಗಳು, ಹೌದಲ್ಲ, ಅವರಿಗೆ ನಾವು ನಂಬಿಕಸ್ಥರಾಗಿಲ್ಲದಿದ್ದರೆ ಕಣ್ಣಿಗೆ ಕಾಣಲಾರದಂಥ ದೇವರಿಗೆ ನಾವು ನಂಬಿಕಸ್ಥರಾಗಿರ್ಲಿಕ್ಕೆ ಆಗ್ತದಾ? ಹೌದಲ್ಲ? ಅದಕ್ಕಾಗಿ ಇಲ್ಲಿ ಕಣ್ಣಿಗೆ ಕಾಣತಕ್ಕಂಥ ತಂದೆ ತಾಯಿಗಳ ವಿಷಯದಲ್ಲಿ ಮತ್ತು ಕಾಣಲಾರದಂಥ ಪರಲೋಕದ ತಂದೆಯ ವಿಷಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಈತನು ಯಾವಾಗ ನಾನು ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದನು ಅಂದರೆ ಆತನು ತಂದೆ ಬಳಿಲಿದ್ದಾಗ ದೇವರ ನ್ಯಾಯ ಪ್ರಮಾಣಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ. ತಂದೆಯ ಮನೆಯಲ್ಲಿದ್ದ, ತಂದೆಯ ರಾಜ್ಯದಲ್ಲಿದ್ದ, ತಂದೆಯ ನೆರಳಿನಲ್ಲಿದ್ದ. ಅದೇ ಮಾತಲ್ಲಿ ಒಂದೊಂದು ಕಾರ್ಯವನ್ನು ಗಮನಿಸಬೇಕು. ತಂದೆ ದೇವರ ಪ್ರಮಾಣಗಳ ಅನುಸಾರವಾಗಿ ನಡೆಯತಕ್ಕಂಥ ಭಯಭಕ್ತಿಯುಳ್ಳ ತಂದೆ ಆಗಿದ್ದ. ಅದರೊಳಗೆ ಈತನು ಕೂಡ ಬಹು ಭಯಭಕ್ತಿಯಿಂದ ನಡೆದುಕೊಳ್ಳತಕ್ಕಂಥ ಒಂದು ಕುಮಾರನಾಗಿದ್ದ. ಅವನು ತಂದೆಯ ಬಳಿಯಲ್ಲಿರುವಾಗ, ಯಾರ ಬಳಿಯಿರುವಾಗ? ತಂದೆಯ ಬಳಿಯಲ್ಲಿರುವಾಗ. ಈಗ ತಾಯಿ ಇದ್ದಾಳೆ. ಈಗ ತಂದೆಯ ಬಳಿಯಲ್ಲಿರುವಾಗ ಯಾವುದೇ ಪ್ರಮಾಣಗಳನ್ನು, ನ್ಯಾಯ ಪ್ರಮಾಣಗಳನ್ನು ತಪ್ಪುವುದಿಲ್ಲ ಆಗಿದ್ದ ಅವನು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನನ್ನು ಬಿಟ್ಟು ಬೇರೆ ದೇವರುಗಳನ್ನು ಆರಾಧಿಸಬಾರದು 10 ಆಜ್ಞೆಗಳು. ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಅಡ್ಡ ಬೀಳಬಾರದು 2ನೇ ಆಜ್ಞೆ. 3ನೇ ಆಜ್ಞೆ, ನನ್ನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. ನನ್ನ ಸಭೆಯಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು 10 ಆಜ್ಞೆಗಳು ಭಯಪಟ್ಟು ಹೇಳ್ತಾರೆ. ಅಷ್ಟು 10 ಆಜ್ಞೆಗಳನ್ನು ಭಯಪಟ್ಟು ಹೇಳ್ತಾರೆ. ಅದನ್ನು ಪಾಲನೆ ಕೂಡ ಹಾಗೆ ಮಾಡ್ತಾರೆ ಎಂದು ನಾನು ನಿರೀಕ್ಷಿಸ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. 4ನೇದು ಎಷ್ಟು? ನನ್ನ ಹೆಸರನ್ನು. 3ನೇದು ಅದು, ನನ್ನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸಬೇಕು. ಇದೆಲ್ಲ ಕಟ್ಟುನಿಟ್ಟಾಗಿ ತಂದೆಯ ಮನೆಯಲ್ಲಿದ್ದಾಗ, ತಂದೆಯ ಸಿಸ್ಟಮ್, ತಂದೆಯ ಮನೆಯಲ್ಲಿದ್ದಾಗ ಆ ದೇವರ ನ್ಯಾಯ ಪ್ರಮಾಣಗಳ ಅಧೀನದಲ್ಲಿ ಸುರಕ್ಷಿತವಾಗಿದ್ದ. ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ತಪ್ಪಿ ಹೋದ ಕುಮಾರನು ತಪ್ಪಿ ಹೋಗಿ ಹಾಳಾಗಲಿಕ್ಕೆ ಮುಂಚೆ ಅವನು ಏನಾಗಿದ್ದ ಅನ್ನೋದು ಕೂಡ ನಾವು ಭಾಳ ಗಮನಿಸಬೇಕು ನಮ್ಮ ಪ್ರಿಯ ಸಹೋದರಿ ಸಹೋದರಿ.
ಯಾಕಂದರೆ ನಾವು ತಪ್ಪಿ ಹೋದ ಕುಮಾರನ ಬಗ್ಗೆ ಭಾಳ ಸಾರಿ ಕತೆ ಕೇಳಿದ್ದೇವೆ, ಒಂದು ಕತೆ ರೂಪದಲ್ಲಿ ಕೇಳಿದ್ವಿ. ಆದರೆ ಇಲ್ಲ, ಇದೊಂದು ವಾಸ್ತವ ರೂಪದಲ್ಲಿ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಹೇಳಿರತಕ್ಕಂಥ ಒಂದು ಉಪಮಾನ ಯಾವುದೋ ಒಂದು ಕಟ್ಟುಕತೆ ಅಲ್ಲ ಅಥವಾ ಅಜ್ಜಿ ಕತೆ ಅಲ್ಲ. ಅದು ಉಪಮಾನ ಅಂತ ಹೇಳಿದ ಕೂಡಲೇ ಅದು ಜರುಗಿರ್ತಕ್ಕಂಥ ಸಂಗತಿ ಸತ್ಯದ ಮೇಲೆ ಆಧಾರವಾಗಿರುವುದರಿಂದ ಜರುಗಿರ್ತಕ್ಕಂಥ ಸಂಗತಿ. ಅದು ವೈಜ್ಞಾನಿಕವಾಗಿ, ಭೂಗೋಳಿಕವಾಗಿ ಎಲ್ಲವನ್ನು ನೋಡುವಾಗ, ಈಗ ಬೀಜ ಬಿತ್ತನೆ ವಿಷಯದಲ್ಲಿ ಅಂದರೆ ವೈಜ್ಞಾನಿಕವಾಗಿ ಹೇಗೆ ಬೀಜ ಬಿತ್ತಲ್ಪಡ್ತದೆ, ಅದು ಮೊಳಕೆ ಹೊಡಿತದೆ ಮತ್ತು ಒಡೆದು ಬರ್ತದೆ, ಹೆದ್ದು ಮತ್ತು ಚಿಗುರು ಬಿಡ್ತದೆ ಮತ್ತು ಬೆಳೆದು ಬರ್ತದೆ, ಇವೆಲ್ಲ ವೈಜ್ಞಾನಿಕವಾದಂಥ ಸತ್ಯ. ಅದೇ ರೀತಿಯಲ್ಲಿ ವಾಸ್ತವಿಕ ಜೀವನದ ಸತ್ಯದಲ್ಲೂ ಕೂಡ ಇದರಲ್ಲಿ ಅಡಕವಾಗಿದೆ. ತಂದೆ ಬಳಿಯಲ್ಲಿದ್ದಾಗ ತಂದೆ ಮಾತನ್ನು ಮೀರದೆ, ತಂದೆ ಬಳಿಯಲ್ಲಿದ್ದಾಗ ನನ್ನ ಪ್ರಿಯ ಸಹೋದರಿ ಹಾಡು ಬರೆಯೋರು ಭಾಳ ಜಾಗ್ರತೆಯಿಂದ ಬರ್ತೀರಿ. ತಂದೆ ಬಳಿಯಲ್ಲಿದ್ದಾಗ ತಂದೆಯ ಮಾತನ್ನು ಮೀರದಿದ್ದ, ತಂದೆಯನ್ನು ಆಸ್ತಿ ಅಂತಸ್ತೆಲ್ಲ ಸಿಕ್ಕಿದ ಮೇಲೆ ಅವನು ತಂದೆಯ ಮಾತಿಗೆ ವಿರೋಧವಾಗಿ ಹೋಗಿದ್ದವನು. ಸಿಗಲಿಕ್ಕೆ ಮುಂಚೆ ಅವನು ಬಹಳ ಪ್ರಾಮಾಣಿಕನಾಗಿದ್ದ ನನ್ನ ಪ್ರಿಯ ಸಹೋದರಿ. ಯಾಕಂದರೆ ಅವನು ಪ್ರಾಮಾಣಿಕತ್ವದಲ್ಲಿ ತಪ್ಪಿ ಹೋದ ಕುಮಾರನು ತಂದೆ ತಾಯಿಗಳನ್ನು ಸನ್ಮಾನಿಸುವನಾಗಿ, ನರಹತ್ಯೆ ಮಾಡದವನಾಗಿ, ಕದ್ದುಕೊಳ್ಳದವನಾಗಿ, ವ್ಯಭಿಚಾರ ಮಾಡದವನಾಗಿ, ಇನ್ನೊಬ್ಬರ ಸೊತ್ತನ್ನು ಆಶಿಸುವನಾಗಿ ಇಲ್ಲದೆ ಮತ್ತು ಸುಳ್ಳು ಸಾಕ್ಷಿ ಹೇಳದವನು, ಎಲ್ಲದರಲ್ಲಿ ಬಹಳ ಪ್ರಾಮಾಣಿಕನಾಗಿದ್ದ ವ್ಯಕ್ತಿ ಯಾರು ತಪ್ಪಿಯೋದು ಕುಮಾರನು. ಅದಕ್ಕಾಗಿ ತಂದೆಯ ಮನೆಯಲ್ಲಿ ಅಷ್ಟು ಸುಖವಾಗಿದೆ. ನಾನು ಭಾಳ ಗಮನಿಸ್ತೀನಿ, ಆತನ ತಂದೆ ರಾಜ್ಯವನ್ನು ಬಿಟ್ಟದು ಮಾತ್ರ ಅಲ್ಲ, ತಂದೆ ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ಪಾಠವನ್ನು ಕೂಡ ಬಿಟ್ಟಿದ್ದಾನೆ. ಭಾಳ ಜಾಗ್ರತೆಯಿಂದ ಕೇಳ್ತೀರಿ ನನ್ನ ಪ್ರಿಯ ಸಹೋದರಿ. ತಪ್ಪಿ ಹೋದ ಕುಮಾರನಲ್ಲಿ ಆಗಿರ್ತಕ್ಕಂಥ ಭಾಳ ದೊಡ್ಡ ಲೋಪ, ಆಘಾತ, ತಪ್ಪು ಏನನ್ನೋದು ನಾವು ಗಮನಿಸಬೇಕು. ತಪ್ಪಿ ಹೋದ ಕುಮಾರನು ತಂದೆ ಮನೆಯಿಂದ, ತಂದೆ ಅವಧಿಯಿಂದ, ತಂದೆ ಮಿತಿಯಿಂದ ಅಥವಾ ತಂದೆ ಲಿಮಿಟ್ಸ್ಗಳಿಂದ, ತಂದೆ ಹದ್ದುಗಳಿಂದ ಮೀರಿ ಬಂದಿದ್ದು ಮಾತ್ರವಲ್ಲದೆ ತಂದೆಯ ಮಾತನ್ನು, ತಂದೆ ಕಲಿಸ್ಕೊಟ್ಟಿರ್ತಕ್ಕ ನ್ಯಾಯ ಪ್ರಮಾಣವನ್ನು, ಪರಲೋಕದಲ್ಲಿರ್ತಕ್ಕಂಥ ದೇವರು ಕಲಿಸ್ಕೊಟ್ಟಿರ್ತಕ್ಕಂಥ ನ್ಯಾಯ ಪ್ರಮಾಣಗಳನ್ನು, ಸುಳ್ಳು ಆಡಬಾರ್ದು, ಮೋಸ ಮಾಡಬಾರ್ದು, ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ, ಅದಕ್ಕಿಂತ ಹೆಚ್ಚದು ಸೈತಾನ ಕಡೆಯಿಂದ ಬಂದಿದ್ದು, ಸುಖವಾಗಿರ್ಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಪ್ರಾಮಾಣಿಕನಾದ ಒಂದು ಮಗನಾಗಿದ್ದ. ಅದಕ್ಕಾಗಿ ತಂದೆ ಅವನನ್ನು ಎಷ್ಟು ನಂಬಿದ ಅಂದರೆ, ದಯಮಾಡಿ ಗಮನಿಸ್ತೀರಿ, ಹಿರಿಯ ಮಗನು ಕೂಡ ಯಾವತ್ತೂ ಬಂದು ಡ್ಯಾಡಿ ನನಗೆ ಆಸ್ತಿ ಕೊಡು ಅಂತ ಕೇಳಿಲ್ಲ ಪಾಲು. ಯಾಕೆಂದರೆ ಹಿರಿಯ ಮಗನಿಗೆ ಆ ಒಂದು ಧೈರ್ಯ, ಮೆಚುರಿಟಿ ಪಳಗಿಲ್ಲ. ಅವನದರಲ್ಲಿ ಪಳಗಿ ಅನುಭವಿಸ್ತೀನಿಲ್ಲ, ಅವನಿಗೆ ಧೈರ್ಯ ಇಲ್ಲ. ಆಸ್ತಿ ಎಲ್ಲ ನಾನು ತಗೊಂಡು ನಡೆಸ್ಬೋದು, ಮ್ಯಾನೇಜ್ ಮಾಡ್ಬೋದು ಅನ್ನತಕ್ಕಂಥ ಆ ಸಾಮರ್ಥ್ಯ ಅವನಲ್ಲಿಲ್ಲ, ಅರ್ಹತೆ ಅವನಲ್ಲಿಲ್ಲ. ಅದಕ್ಕಾಗಿ ತಂದೆ ಹತ್ರ ಎಲ್ಲ ತಂದೆ ನೋಡ್ಕೋತಾನೆ, ಬಿಡು, ನಾವು ಸುಮ್ಮನೆ ಕೆಲಸ ಮಾಡಿಬಿಟ್ರೆ, ಮ್ಯಾನೇಜ್ ಮಾಡಿ ಹೇಳಿದ್ದು ಕೆಲಸ ಮಾಡಿಬಿಟ್ರೆ ಸಾಕು, ಎಲ್ಲ ಮ್ಯಾನೇಜ್ಮೆಂಟ್ ಯಾರ ತಲೆ ಮೇಲಿದೆ? ತಂದೆ ಮೇಲಿದೆ ಅನ್ನತಕ್ಕಂಥ ಇರೋದ್ರಿಂದ ಅವನು ದೊಡ್ಡ ಮಗನು ಜವಾಬ್ದಾರಿಯನ್ನು ಕೇಳಲಿಲ್ಲ. ಆದರೆ ಚಿಕ್ಕ ಮಗನು ತಂದೆ ಬಳಿಯ ಹತ್ರ ನನಗೆ ಆಸ್ತಿಯನ್ನು ಪಾಲು ಮಾಡು ಎಂದು ಹೇಳಿದ ಕೂಡಲೇ, ಯಾಕೆ ಅವನು ಪಾಲು ಮಾಡಂತ ಹೇಳಿದಂದರೆ ಅವನಿಗೆ ಆ ಅರ್ಹತೆ ಇತ್ತು. ಏನಿತ್ತು ಅವನಿಗೆ? ಆ ಅರ್ಹತೆ, ಆ ಒಂದು ಸಾಮರ್ಥ್ಯ ಇತ್ತು. ಎಲ್ಲ ಆಸ್ತಿ ಅರ್ಧ ಪಾಲು ಕೊಟ್ಟರು ಅದನ್ನು ನಾನು ಮ್ಯಾನೇಜ್ ಮಾಡಬಹುದು, ಯಾಕಂದರೆ ನಾನು ಅದಕ್ಕೆ ಸಮರ್ಥನಾಗಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಇವನು ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ನಡೆಯತಕ್ಕಂಥ ವ್ಯಕ್ತಿ, ವ್ಯರ್ಥವಾದ ಕಾರ್ಯಗಳಲ್ಲಿ ದೇವರ ಮಾತನ್ನು, ದೇವರ ಹೆಸರನ್ನು ಎತ್ತಲಾರದಂಥ ವ್ಯಕ್ತಿ, ಸುಳ್ಳು ಮಾಡಲಾರದಂಥ ವ್ಯಕ್ತಿ, ಇನ್ನೊಬ್ಬರ ಸೊತ್ತನ್ನು ಕದಿಯಲಾರದಂಥ ವ್ಯಕ್ತಿ, ಇನ್ನೊಬ್ಬರ ಸೊತ್ತಿನ ಮೇಲೆ ಆಸೆ ಇಡಲಾರದಂಥ ವ್ಯಕ್ತಿ, ಎಲ್ಲ ಪ್ರಾಮಾಣಿಕತ್ವ ಈತನಲ್ಲಿತ್ತು. ಯಾಕಂದರೆ ಈತನು ತಂದೆ ಹತ್ರ ಕದ್ದುಕೊಂಡಾಗಲಿ, ತಂದೆ ಹತ್ರ ಸುಳ್ಳು ಹೇಳಿ ಆಗಲಿ, ತಂದೆ ಹತ್ರ ಮೋಸ ಮಾಡಾಗಲಿ ಆತನ ಆಸ್ತಿಯನ್ನು ತೆಗೆದುಕೊಂಡಿಲ್ಲ, ಪ್ರಾಮಾಣಿಕವಾಗಿ ಕೇಳೇ ತೆಗೆದುಕೊಂಡ. ಆದರೆ ಅವನ ಪಾಪ ಎಲ್ಲಾಗಿದೆ ಅಂದರೆ, ಪರಲೋಕಕ್ಕೆ ವಿರೋಧವಾಗಿ ಕರ್ತನೇ ನಿನ್ನ ದೃಷ್ಟಿಯಲ್ಲಿ ನಾನು ಪಾಪ ಮಾಡಿದ್ದೇನೆ ತಂದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನಿದು ಅಂದರೆ, ತಂದೆ ಮನೆಯಲ್ಲಿ ಅವನಿಗೆ ಪಾಪ ಮಾಡುವ ಆಲೋಚನೆಯಾಗಲಿ ಬರೋದಕ್ಕಾಗಿ ಅವನು ಹೆದರ್ತಿದ್ದ. ಯಾಕಂದರೆ ಪಾಪ ಮಾಡಲಿಕ್ಕೆ ಅವನು ಏನು ಮಾಡ್ತಿದ್ದ? ದೇವರಿಗೆ ಭಯಪಡ್ತಿದ್ದ. ಯಾರಿಗೆ ಭಯಪಡ್ತಿದ್ದ ತಂದೆ ಮನೆಯಲ್ಲಿ? ಪಾಪ ಮಾಡೋದಕ್ಕಾಗಿ, ಕಳ್ಳತನ ಮಾಡೋದಕ್ಕಾಗಿ, ಸುಳ್ಳು ಮಾತಾಡೋದಕ್ಕಾಗಿ, ಕೆಟ್ಟ ಮಾತುಗಳನ್ನು ಮಾತಾಡೋದಕ್ಕಾಗಿ ಆಗಲಿ, ಅಥವಾ ಮೋಸ, ವಂಚನೆ, ಅಥವಾ ವ್ಯಭಿಚಾರ, ಅಥವಾ
ವೇಶ್ಯ ವಾಟಿಕೆಯಲ್ಲಿ ಹೋಗುವುದಾಗಲಿ, ವೇಶ್ಯ ಮನೆಗಳಿಗೆ ಹೋಗುವುದಾಗಲಿ, ಇಂಥ ಎಲ್ಲ ಕೆಟ್ಟ ಕೆಲಸ ಅವನಲ್ಲಿ ಇಲ್ಲಾಗಿತ್ತು. ತಂದೆಯ ಮನೆಯಲ್ಲಿ ದೇವರ ಭಯಭಕ್ತಿಯಲ್ಲಿ ಆತನಿದ್ದನು. ತಂದೆಗೂ ಸನ್ಮಾನಿಸ್ತಾ ಇದ್ದ, ದೇವರಿಗೂ ಭಯಪಡ್ತಾ ಇದ್ದ ಅನ್ನತಕ್ಕಂಥ ಅರ್ಥ ಅದು. ನನ್ನ ತಂದೆಯ ಮನೆಗೆ ಹೋಗಿ ನಾನು ನನ್ನ ತಂದೆ ಹತ್ರ ಹೇಗೆ ಪಾಪ ಒಪ್ಪಿಕೊಳ್ಳಬೇಕು? ನನ್ನ ತಂದೆಯೇ, ನಾನು ದೇವರಿಗೆ ವಿರೋಧವಾಗಿ ನಿನ್ನ ದೃಷ್ಟಿಯಲ್ಲಿ ಪಾಪ ಮಾಡಿದ್ದೇನೆ. ಅಂದರೆ ಅರ್ಥ ಏನು? ದೇವರಿಗೆ ವಿರೋಧವಾಗಿ ಅಂದರೆ ದೇವರ ನ್ಯಾಯ ಪ್ರಮಾಣಗಳಿಗೆ ವಿರೋಧವಾಗಿ. ಸ್ಪಷ್ಟವಾಗಿ ಹೇಳಬೇಕಾದ್ರೆ, ನಂಬಿಕೆ ದ್ರೋಹ ಎಂಬುದೇ ಪಾಪ ಅನ್ನೋ ಪದಕ್ಕೆ ಹೀಬ್ರೂ ಭಾಷೆಯಲ್ಲಿ ನಂಬಿಕೆ ದ್ರೋಹ ಅಥವಾ ತಿರುಗಿ ಬೀಳುವುದು, ಫಿರ್ಕೋಟೆರ್ನಿಕ, ತಿರುಗಿ ಬೀಳೋದು ಅಥವಾ ಎದುರು ಮಾತಾಡೋದು, ಎದುರು ತಿರುಗುವುದು, ಇದಕ್ಕೆ ನಂಬಿಕಾ ದ್ರೋಹ ಮತ್ತು ತಿರುಗಿ ಬೀಳುವಿಕೆಗೆ ಪಾಪ ಎನ್ನಲಾಗುತ್ತದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವನು ಆ ಪಾಪದ ಜೀವನದಲ್ಲಿ ಹೋಗ್ಲಿಕ್ಕೆ ಮುಂಚೆ, ಆ ಮರಣದ ಜೀವನದಲ್ಲಿ ಹೋಗ್ಲಿಕ್ಕೆ ಮುಂಚೆ ಅವನು ತಂದೆ ಹತ್ರ ಇವುಗಳು ಪ್ರಾಮಾಣಿಕನಾಗಿದ್ದು ದೇವರ ಭಯಭಕ್ತಿಯಲ್ಲಿ ಬೆಳುತ್ತಾ ದಶಮಾಂಶಗಳಲ್ಲಿ, ಕಾಣಿಕೆಗಳಲ್ಲಿ, ಹಣದ ವ್ಯವಸ್ಥೆಗಳಲ್ಲಿ ಹಣದ ಆಸೆ ಕೂಡ ಇಲ್ಲಾಗಿತ್ತು ಅವನ ತಂದೆ ಬಳಿಯಲ್ಲಿದ್ದಾಗ. ಎಲ್ಲ ಕೆಟ್ಟತನಕ್ಕೆ ಮೂಲ ಹಣದ ಆಸೆ ಎಂಬುದಾಗಿ ಹೇಳ್ತಾ ಇದೆ. ಆದರೆ ತಂದೆ ಬಳಿಯಲ್ಲಿದ್ದಾಗ ಅವನಲ್ಲಿ ಹಣದ ಆಸೆ ಆಗಿರಲಿಲ್ಲಾಗಿತ್ತು. ಅವನು ಹಣ ಎಷ್ಟು ಪ್ರಾಮಾಣಿಕನಾಗಿ ಖರ್ಚು ಮಾಡ್ತಿದ್ದಂದ್ರೆ, ತಂದೆ ಅವನ ಮೇಲೆ ಭರವಸೆ ಇಡುವಷ್ಟಕ್ಕೂ, ತಂದೆಗೆ ಇಷ್ಟು ನಂಬಿಕಸ್ಥನಾಗಿದ್ದನು, ಅವನು ನಂಬಿಕೆಗೆ ಅರ್ಹತೆ ತಂದೆ ನೋಡಿದ. ಅಂದ್ರೆ ಅರ್ಥ ಏನು? ಅವನು ದೇವರಿಗೂ ನಂಬಿಕಸ್ಥನಾಗಿದ್ದ, ತಂದೆಗೂ ನಂಬಿಕಸ್ಥನಾಗಿದ್ದ, ಬೈಬಲ್ನಲ್ಲಿ ಇರ್ತಕ್ಕಂಥ ಎಲ್ಲ ನ್ಯಾಯ ಪ್ರಮಾಣಗಳಿಗೆ ಪ್ರಾಮಾಣಿಕನಾಗಿ ಅನುಸರಿಸತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಆ ಸುಖ ಅವನು ಗೊತ್ತಿತ್ತು. ಏನಿತ್ತು? ಆ ಸುಖ ಅವನು ಗೊತ್ತಿತ್ತು. ಅದಕ್ಕಾಗಿ ಅಲ್ಲೇ ನಾವು ನೋಡ್ತಾ ಇದ್ದೇವೆ, ಈ ತಪ್ಪಿ ಹೋದ ಕುಮಾರನು ಎರಡು ಮಾತುಗಳನ್ನು ಕರೆಕ್ಟಾಗಿ ಮಾಡ್ತಾನೆ. ನಾನು ನನ್ನ ತಂದೆಯ ಬಳಿಯಲ್ಲಿ ಹೋಗಿ, ನನ್ನ ತಂದೆಯೇ, ದೇವರಿಗಿರೋಧವಾಗಿ ನಿನ್ನ ದೃಷ್ಟಿಯಲ್ಲಿ ನಾನು ಪಾಪ ಮಾಡಿದ್ದೇನೆ ನನ್ನ ತಂದೆ ಎಂಬುದಾಗಿ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತೀನಿ. ಯಾಕೆ ಕೇಳಿದಂದ್ರೆ, ಅವನು ತಂದೆಯ ಮನೆಯಲ್ಲಿ, ತಂದೆಯ ದೇಶದಲ್ಲಿ, ತಂದೆಯ ರಾಜ್ಯದಲ್ಲಿರುವಾಗ ಎಲ್ಲ ತಂದೆ ಆ ದೇಶದ ವ್ಯವಸ್ಥೆಗೆ ತಕ್ಕಂತೆ, ಆ ರಾಜ್ಯದ ನಿಯಮ ನಿಷ್ಠೆಗೆ ತಕ್ಕಂತೆ, ಆ ರಾಜ್ಯದ ಆಜ್ಞೆ ಅಪ್ಪಣೆಗೆ ತಕ್ಕಂತೆ ಅವನು ನಡ್ಕೊಳ್ತಿದ್ದ. ಆದರೆ ಆ ರಾಜ್ಯದಲ್ಲಿ 10 ಆಜ್ಞೆಗಳು ಉಲ್ಲಂಘನೆ ಮಾಡುವುದು ಇಲ್ಲಾಗಿತ್ತು. ಆದರೆ ಆ ರಾಜ್ಯದ ಪ್ರಭುತ್ವ ಏನು ಹೇಳ್ತಿತ್ತು ಅದರ ಪ್ರಕಾರವಾಗಿ ಆತ ನಡೀತಿದ್ದ. ಯಾಕಂದ್ರೆ ಪರಲೋಕದ ತಂದೆ ಎಂಬುದಾಗಿ ಹೇಳಿದಾನೆ. ಅಂದ್ರೆ ಆತನು ಪರಲೋಕ ರಾಜ್ಯದ ವ್ಯವಸ್ಥೆಗೆ ಅಧೀನನಾಗಿ ಪ್ರಾಮಾಣಿಕನಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಯಾಕಂದ್ರೆ ತಪ್ಪಿ ಹೋದ ಕುಮಾರನ ಕಥೆಯಲ್ಲಿ ಬಹಳ ಪರಮ ರಹಸ್ಯ ಅಡಕವಾಗಿದೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಅವನು ತಪ್ಪಿ ಹೋದ, ಹಾಳಾದ, ಅಲ್ಲೇ ಹೊಡೆತ ತಿಂದ, ಅಲ್ಲೇ ಹಣ ನಷ್ಟವಾದ, ಅವನು ಕಂಗಾಲಾದ, ಅವನು ಭಿಕ್ಷುಕನಾದ, ಅವನು ಒಂಟಿಯಾಗಿದ್ದ, ಅದು ನಿಜ. ಆದರೆ ತಪ್ಪಿ ಹೋಗ್ಲಿಕ್ಕೆ ಮುಂಚೆ ಅವನು ತಂದೆಯ ಮನೆಯಲ್ಲಿ ಸುಖವಾಗಿ ಮಾತ್ರವೇ ಅಲ್ಲದೆ, ಕ್ಷೇಮವಾಗಿ ಮಾತ್ರವೇ ಅಲ್ಲದೆ, ಸುಭದ್ರತೆಯಲ್ಲಿ, ಹೈಲಿ ಸೆಕ್ಯೂರ್ಡ್, ಸುಭದ್ರತೆಯಲ್ಲಿ ಭದ್ರವಾಗಿದ್ದ ಆತನು. ಯಾವ ಕೇಡು, ಯಾವ ಅಪಾಯ, ಯಾವ ಅನಿಷ್ಟ, ಯಾವ ದುಷ್ಟನ, ಯಾವ ಉಪದ್ರವವು ಅವನನ್ನು ಮುಟ್ಟದಂತೆ ಆ ತಂದೆಯ ರಾಜ್ಯದಲ್ಲಿ ಅವನು ಸುರಕ್ಷಿತನಾಗಿದ್ದ. ಅಂದರೆ ಕ್ಷೇಮವಾಗಿದ್ದ, ಆರೋಗ್ಯವಾಗಿದ್ದ. ತಂದೆ ದಯಾಳು, ಕರುಣಾಳು. ಆದರೆ ಇವೆಲ್ಲಗಳಿರುವಾಗಲೂ ತಂದೆ ಆ ರಾಜ್ಯದಲ್ಲಿ, ಆ ದೇಶದಲ್ಲಿ ಪರಲೋಕದ ನೀತಿ ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳು ಅನುಸರಿಸಲ್ಪಡ್ತಿತ್ತು. ತಪ್ಪಿ ಹೋದ ಕುಮಾರನ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ತಪ್ಪಿ ಹೋದ ಕುಮಾರನು ತಂದೆಯ ಮನೆಯಲ್ಲಿದ್ದಾಗ ಎಲ್ಲ ಆಜ್ಞೆಗಳನ್ನು ಪ್ರಾಮಾಣಿಕನಾಗಿ ಅನುಸರಿಸುತ್ತಿದ್ದ. ಹಣದ ಆಸೆನೂ ಅವನಿಗಿಲ್ಲಾಗಿತ್ತು. ವ್ಯಭಿಚಾರ ಮಾಡುವ ಆಲೋಚನೆ ಕೂಡ ಅವನಿಗೆ ಬರದಿಲ್ಲಾಗಿತ್ತು. ಬಂದರೆ ಭಯಪಡ್ತಿದ್ದ. ಅವನು ಬಹಳ ಭಯಭಕ್ತಿಯುಳ್ಳವನಾಗಿದ್ದ. ಆದರೆ ತಂದೆಯ ಮನೆಯಲ್ಲಿ ಚಿಕ್ಕಂದಿನಿಂದ ಅವನು ಬೆಳೆದು ಒಂದು ಅಡಲ್ಟ್, ಅಂದರೆ ಒಂದು ಯವನ ಪ್ರಾಯ, ಒಂದು ಯವನ ಪ್ರಾಯಕ್ಕೆ ಬಂದ ನಂತರ
ತಿಳುವಳಿಕೆ ಮೆಚುರಿಟಿ ಬಂದ ನಂತರ, ಅವನು ಅನುಭವದಲ್ಲಿ ಪಳಗಿದ್ದ ನಂತರ, ಅಷ್ಟರವರೆಗೂ ಅವನು ತಂದೆಯ ಮನೆಯಲ್ಲಿ ತಂದೆಯ ನೀತಿ, ಪರಲೋಕದಲ್ಲಿರ್ತಕ್ಕಂಥ ತಂದೆಯ ನೀತಿ, ದೇವರ ನೀತಿ, ನ್ಯಾಯ ಪ್ರಮಾಣಗಳನ್ನು, ಕಟ್ಟಳೆಗಳನ್ನು ಅನುಸರಿಸಿ ನಡೀತಾ ಸುಭದ್ರತೆಯಲ್ಲಿ, ಸುಕ್ಷೇಮವಾಗಿ, ಆರೋಗ್ಯವಾಗಿ, ಸುಖದಿಂದ, ನೆಮ್ಮದಿಯಿಂದ ಬದುಕಿದ ಮನುಷ್ಯ. ಸುಖದ ಜೀವನವನ್ನು ಬದುಕಿದ. ಎಲ್ಲೇ? ತಂದೆಯ ಮನೆಯಲ್ಲಿ. ದಯಾಳು ಆಗಿರುವ ತಂದೆಯ ಮನೆಯಲ್ಲಿ ಎಲ್ಲ ಕಟ್ಟುನಿಟ್ಟಾಗಿ ಆತನು ಪರಲೋಕದಲ್ಲಿರುವಂಥ ತಂದೆಯ ಆಜ್ಞೆಗಳನ್ನು ಅನುಸರಿಸಿರ್ತಕ್ಕಂಥ ಆ ತಂದೆಯ ನಿಯಮಗಳನ್ನು ಆತನು ಅನುಸರಿಸಿ ನಡೀತಿದ್ದನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ. ಆದ ಕಾರಣ ಅದರೊಳಗೆ ಬಹಳ ಪ್ರಾಮುಖ್ಯವಾದಿದೆ ದೇವ್ರ ಮಕ್ಕಳೇ. ತಂದೆಯ ಮನೆಯಲ್ಲಿ ಮಾತ್ರ ಇರೋದಷ್ಟೇ ಅಲ್ಲದೆ, ತಂದೆಯ ರಾಜ್ಯದಲ್ಲಿ ಇರೋದು ಮಾತ್ರವಲ್ಲದೆ, ಪರಲೋಕದಲ್ಲಿರುವಂಥ ತಂದೆಯ ನಿಯಮ, ಆ ಪ್ರಭುತ್ವದ ಅಧೀನನಾಗಿ, ವಿಧೇಯನಾಗಿ, ನಂಬಿಕಸ್ಥನಾಗಿ, ಪ್ರಾಮಾಣಿಕನಾಗಿ ನಡೆಯುವ ಮಗನಾಗಿದ್ದ ಮನುಷ್ಯ. ಅದಕ್ಕಾಗಿ ತನ್ನ ಬಾಲ್ಯದಿಂದ ತನ್ನ ಯೌವನ ಪ್ರಾಯಕ್ಕೆ ಬರುವವರೆಗೂ ತಂದೆಯ ಮನೆಯಲ್ಲಿ ಇರತಕ್ಕಂಥ ಆಜ್ಞೆಗಳು, ದೇವರ ಆಜ್ಞೆಗಳು, ದೇವರ ನಿಯಮಗಳು, ಕಟ್ಟಳೆಗಳು, ಇವೆಲ್ಲಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತಾ ಬಂದು, ಅದರಲ್ಲಿರುವ ತಂದೆಯ ಮನೆಯಲ್ಲಿ ದಯಾಳು, ಕರುಣಾಳು, ಕ್ಷಮಿಸುವವನೂ ಇದ್ದಾನೆ ಆತನು. ಹೌದು, ಕ್ಷಮಿಸುವವನು ಇದ್ದಾನೆ. ಆದರೆ ತಂದೆಯ ಮನೆಯಲ್ಲಿ ವ್ಯವಸ್ಥೆ ಅನ್ನೋದು ನಾವು ಬಿಟ್ಟುಬಿಟ್ಟಿದ್ದೇವೆ. ವ್ಯವಸ್ಥೆ ಅಂದರೆ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಲೋಕದ ವ್ಯವಸ್ಥೆ ಬೇರೆ, ಆದರೆ ತಂದೆಯ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ನ್ಯಾಯ ಪ್ರಮಾಣಗಳಿದೆ. ಆ ನ್ಯಾಯ ಪ್ರಮಾಣಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ನಂಬಿಕಸ್ಥನಾಗಿರಬೇಕು. ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇನ್ನೊಬ್ಬರ ಸೊತ್ತನ್ನು ಆಶ್ರಯಿಸಬಾರ್ದು, ಮತ್ತು ನರಹತ್ಯೆ ಮಾಡಬಾರ್ದು. ಇವೆಲ್ಲ ಇದೆ. ಇವೆಲ್ಲಗಳನ್ನು ಪ್ರಾಮಾಣಿಕನಾಗಿ ಅನುಸರಿಸುತ್ತಾ ದೇವರ ದಾನವನ್ನು, ದೇವರ ಸುಖವನ್ನು ಆ ರಾಜ್ಯದಲ್ಲಿ ಆತನು ನ್ಯಾಯ ಪ್ರಮಾಣಗಳಿಗೆ ವಿರೋಧವಾಗಿ ನಡೆಯದೆ, ಅದನ್ನು ಉಲ್ಲಂಘಿಸಿ ನಡೆಯದೆ ಇರುವುದರಿಂದ ಆ ತಂದೆಯ ರಾಜ್ಯದಲ್ಲಿ ಸುಖವಾಗಿದ್ದಾನೆ. ಅವನು ಸುಕ್ಷೇಮವಾಗಿದ್ದಾನೆ, ಸುಭದ್ರತೆಯಲ್ಲಿದ್ದಾನೆ. ಏನು ಕೆಲಸ ಮಾಡಿದ್ರು ಯಶಸ್ವಿ ಆಗ್ತಾ ಇದೆ ಅವನಿಗೆ. ಅವನು ಮಾಡುವ ಎಲ್ಲ ಬಿಸ್ನೆಸ್ಗಳಲ್ಲಿ ಅವನಿಗೆ ಯಶಸ್ವಿ. ಅವನು ಮಾಡುವ ಎಲ್ಲ ಕೆಲಸಗಳಲ್ಲಿ ಅವನಿಗೆ ಯಶಸ್ವಿ. ಅವನು ಎಜುಕೇಷನಲ್ಲಿ ಯಶಸ್ವಿ. ಎಜುಕೇಷನ್ ಆದಮೇಲೆ ಅವನು ಮಾಡ್ತಕ್ಕಂಥ ವ್ಯವಸಾಯದಲ್ಲಿ, ಅವನು ಮಾಡ್ತಕ್ಕಂಥ ಎಲ್ಲ ವ್ಯಾಪಾರದಲ್ಲಿ ಸಫಲದ ಮೇಲೆ ಸಫಲ, ಸಫಲದ ಮೇಲೆ ಸಫಲ, ಸಫಲದ ಮೇಲೆ ಸಫಲ ಸಿಗ್ತಾ ಇದೆ ಅವನಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ಜಯವನ್ನು ನ್ಯಾಯ ಪ್ರಮಾಣಗಳಲ್ಲಿ ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುವನು ಎಷ್ಟೋ ಧನ್ಯನು. ದುಷ್ಟರ ಆಲೋಚನೆ ನಡೆದೇ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಂಡು ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಧರ್ಮಶಾಸ್ತ್ರದಲ್ಲಿ ಆನಂದಿಸು, ಅದನ್ನೇ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನಂತ ಹೇಳಿದ್ರ ಅವನು ದುಷ್ಟರ ಆಲೋಚನೆ ನಡೆಯುವಂಥ ವ್ಯಕ್ತಿನೂ ಅಲ್ಲ. ಅದಕ್ಕಾಗಿ ತಂದೆಯ ಅಧೀನದಲ್ಲಿ, ತಂದೆಯ ಸಮ್ಮುಖದಲ್ಲಿ, ತಂದೆಯ ಸನ್ನಿಧಿಯಲ್ಲಿ, ತಂದೆಯ ಸನ್ನಿಧಾನದಲ್ಲಿ ಆರೋಗ್ಯವಾಗಿದ್ದ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳತಕ್ಕಂಥ ಒಂದು ಚಿಲ್ಲರ ವ್ಯಕ್ತಿನೂ ಅಲ್ಲ ಅವನು. ತಪ್ಪಿ ಹೋಗ್ಲಿಕ್ಕೆ ಮುಂಚೆ ಈ ತಪ್ಪಿ ಹೋದ ಕುಮಾರನು ಧರ್ಮನಿಂದಕರೊಡನೆ ಕೂತ್ಕೊಂಡು, ಅಪಹಾಸ್ಯ ಮಾಡುವವರ ಜೊತೆಯಲ್ಲಿ ಕೂತ್ಕೊಂಡು, ಇನ್ನೊಬ್ಬರ ವಿಷಯದಲ್ಲಿ ಅಪಹಾಸ್ಯ ಮಾಡ್ತಾ, ನಗುತ್ತಾ, ಟೀಕೆ ಮಾಡುವವರ ಜೊತೆಯಲ್ಲಿ, ಗೇಲಿ ಮಾಡುವವರ ಜೊತೆಯಲ್ಲಿ ಅವನು ಕೂತ್ಕೊಳ್ತಕ್ಕಂಥ ವ್ಯಕ್ತಿಯಲ್ಲ. ದುಷ್ಟರ ಆಲೋಚನೆಯಂತೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತ್ಕೊಳ್ಳದಂಥ ವ್ಯಕ್ತಿ ಪ್ರಾಮಾಣಿಕನಾಗಿದ್ದ ತಪ್ಪಿ ಹೋದ ಕುಮಾರನು. ಅದಕ್ಕಾಗಿ ಅಲ್ಲೇ ಆ ಒಂದು ಪ್ರಾಮಾಣಿಕತ್ವದಲ್ಲಿ, ಆ ಒಂದು ವ್ಯವಸ್ಥೆಯಲ್ಲಿ, ಆ ಎಲ್ಲರೂ ಹೇಳುವ ಲಾ, ನ್ಯಾಯ ಪ್ರಮಾಣಗಳು, ಇದನ್ನು ಬಿಟ್ಬಿಡ್ತಾ ಇದ್ದೇವೆ. ಯಾಕಂದರೆ ಬೈಬಲ್ಗೆ ಇರ್ತಕ್ಕಂಥ ಹೆಸರಿನ ಅರ್ಥ ಏನಂದರೆ, ಬೈಬಲ್ ಅಂದರೆ ಪುಸ್ತಕಗಳು. ಆದರೆ ಬೈಬಲ್ ಅಂದರೆ, ಆ ಬೈಬಲ್ನಲ್ಲಿ ಇರ್ತಕ್ಕಂಥ ಒಳ ಅರ್ಥ ಏನಂದರೆ ನ್ಯಾಯ ಪ್ರಮಾಣ. ಇಂಗ್ಲೀಷ್ನಲ್ಲಿ ದ ಲಾ. ಬೈಬಲ್ಗೆ ಮೊದಲು ಇರ್ತಕ್ಕಂಥ ಹೆಸರು ತೋರಾ. ತೋರಾ ಅಂದರೆ ದ ಲಾ. ಇಟ್ ಈಸ್ ನಾಟ್ ಎ ರಿಲಿಜಿಯಸ್ ಬುಕ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಲಾ ಈಸ್ ಎ ಲಾ. It is not a religious book. I want to tell you what is the definition of the law. You might be knowing, you might have studied law of this India or of this world, but the Bible's law, it's a universal law. It is applicable throughout the world and everybody must obey
and submit to this law leads to you peace, glorious life, grand life, happy life, healthy life. So I have not been preaching the religion, I am teaching and preaching the law of universe. ಅದಕ್ಕಾಗಿ ಈ ತೋರಾ ಎಂಬ ಪುಸ್ತಕದಲ್ಲಿರ್ತಕ್ಕಂಥ ನ್ಯಾಯ ಪ್ರಮಾಣಗಳನ್ನು ತಪ್ಪಿ ಹೋದ ಕುಮಾರನು ಅದರ ಪ್ರಕಾರವಾಗಿ ನಡೀತಿದ್ದ, ಅದರಲ್ಲಿರುವ ಸುಖವನ್ನು ಕೂಡ ಅನುಭವಿಸಿದ. ಯಾಕಂದರೆ ಅವನು ಎಷ್ಟು ಪ್ರಾಮಾಣಿಕನಾಗಿದ್ದ, ಎಷ್ಟು ನಂಬಿಕಸ್ಥನಾಗಿದ್ದ. ಅವನು ವ್ಯಭಿಚಾರ ಮಾಡದೆ ಮತ್ತು ಮೋಸ ಮಾಡದೆ, ಇನ್ನೊಬ್ಬರ ಸೊತ್ತನ್ನು ಆಶಿಸದೆ ಇರ್ತಕ್ಕಂಥ ಒಂದು ಒಳ್ಳೆ ಜೀವನ ಮಾಡಿದ್ದ ವ್ಯಕ್ತಿಗೆ ಅದರಲ್ಲಿ ಸುಖ ಗೊತ್ತಿತ್ತು. ಅವನಿಗೆ ತಂದೆಯ ಮನೆಯಲ್ಲಿ ಸುಖವಾಗಿ ಹಾಕಿದ್ದಂದರೆ ಪರಲೋಕದಲ್ಲಿರುವ ತಂದೆಗೆ ವಿರೋಧವಾಗಿ ಅವನು ಯಾವಾಗಲೂ ಪಾಪ ಮಾಡಲಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತಪ್ಪಿ ಹೋದ ಮಗನು ವಾಸ್ತವಿಕವಾಗಿರ್ತಕ್ಕಂಥ ಮಗನಿಗೂ ಗಂಭೀರವಾಗಿ ಹೇಳ್ತಾರಲ್ಲೂಯ, ವಾಸ್ತವಿಕವಾಗಿರ್ತಕ್ಕಂಥ ಮಗನು ಮತ್ತು ಅಲ್ಲಿರ್ತಕ್ಕಂಥ ತಂದೆಗೂ ಇಷ್ಟು ಪ್ರಾಮಾಣಿಕನಾಗಿದ್ದ. ಅವನ ಪ್ರಾಮಾಣಿಕತ್ವದಿಂದಲೇ ಅವನು ತಂದೆಯ ಮನಸ್ಸನ್ನು ಗೆದ್ದುಕೊಂಡಿದ್ದ. ಯಾಕೆ ಅದನ್ನು ಅಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೇನೆ ಅಂದರೆ, ತಪ್ಪಿ ಹೋದ ಕುಮಾರನು ತನ್ನ ರಾಜ್ಯದಿಂದ ಮಾತ್ರ ತಪ್ಪಿ ಹೋಗಿದ್ದಾನಂತ ತಿಳ್ಕೊಬೇಡ್ರಿ. ದೇಶವನ್ನು ಬಿಟ್ಟ, ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ವಿ ಆರ್ ಗೋಯಿಂಗ್ ಟು ರೀಚ್ ದ ಕೋರ್ ಪಾಯಿಂಟ್ ಆಫ್ ದ ಪ್ರಾಡಿಗಲ್ ಸನ್ಸ್ ಪ್ಯಾರಬಲ್. ಈ ತಪ್ಪಿ ಹೋದ ಕುಮಾರನ ತಂದೆಯ ಉಪಮಾನದಲ್ಲಿ ಕೋರ್ ಅಂತೇವೆ. ಕೋರ್ ಅಂದರೆ ಅದರ ಮೂಲ ಅಸ್ತಿತ್ವಕ್ಕೆ ಹೋಗಿ ತಲುಪ್ತಾ ಇದೆ ನಾವು. ತಂದೆಯಿಂದ ಅಗಲಿ ಹೋಗಿದ್ದವನು ಮಾತ್ರವಲ್ಲ ಇವನು. ತಂದೆಯಿಂದ ಅಗಲಿ ಹೋಗಿದ್ದಾನೆ ಹೌದು, ರಾಜ್ಯದಿಂದ ಅಗಲಿ ಹೋಗಿದ್ದಾನೆ ಹೌದು, ಪರಲೋಕದಲ್ಲಿರುವ, ಎಲ್ಲ ಪರಲೋಕ, ನನ್ನ ತಂದೆಯ ರಾಜ್ಯದಲ್ಲಿ ನನ್ನ ತಂದೆಯ ನಿಯಮ ನಿಷ್ಠೆಗಳನ್ನು ಅನುಸರಿಸುತ್ತಾ ಕ್ಷೇಮವಾಗಿದೆ. ಆದರೆ ಪರಲೋಕದ ನಿಯಮಗಳು ನನ್ನ ತಂದೆಯ ರಾಜ್ಯದಲ್ಲಿತ್ತು. ವಾಸ್ತವಿಕ ತಂದೆ, ನಾನು ಪರಲೋಕದ ತಂದೆ ಬಗ್ಗೆ ಮಾತಾಡ್ತಲ್ಲ, ಪರಲೋಕದ ತಂದೆ ಪರಲೋಕನೇ, ಭೂಲೋಕದಲ್ಲಿರತಕ್ಕಂಥ ವಾಸ್ತವಿಕ ತಂದೆ. ಪರಲೋಕದಲ್ಲಿರುವಂಥ ತಂದೆಯ ನಿಯಮಗಳು ನನ್ನ ವಾಸ್ತವಿಕ ತಂದೆಯ ಮನೆಯಲ್ಲಿ ಆ ನಿಯಮಗಳು ಇರುವುದರಿಂದ ನಾನು ಸುಖವಾಗಿದ್ದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಇನ್ನೊಂದು ರಾಜ್ಯಕ್ಕೆ ನಾನು ಬಂದಿದ್ದೇನೆ, ಅದು ಪರದೇಶಕ್ಕೆ ಬಂದಿದ್ದೇನೆ, ಪಾಪದ ದೇಶಕ್ಕೆ ಬಂದಿದ್ದೇನೆ. ಆ ದೇಶದಲ್ಲಿದ್ದುಕೊಂಡು ನಾನು ನನ್ನ ತಂದೆಯ ರಾಜ್ಯದ ನಿಯಮಗಳು ಅಂದರೆ ನ್ಯಾಯ ಪ್ರಮಾಣಗಳು ಮಾತ್ರ ಮೀರಿದಲ್ಲದೆ, ನಾನು ಪರಲೋಕದಲ್ಲಿರುವಂಥ ತಂದೆಗೆ ವಿರೋಧವಾಗಿ ನಾನು ಪಾಪ ಮಾಡಿದೆ ಎಂಬುದಾಗಿ ಹೇಳಿದ್ದಾನೆ. ಎಲ್ಲರೂ ಹೇಳ್ತಿರೋ ಅಲ್ವ? I want to tell you something great secret from the Bible. Today is the most powerful message for you. Hereafter you might be in the foreign country or other country, out of the country and out of the system. But you must not go out of the system of your Bible. ಪರಲೋಕ ರಾಜ್ಯದ ವ್ಯವಸ್ಥೆಯಿಂದ ನೀವು ಹೊರಗೋಗದಿದ್ರೆ ನೀವು ಎಲ್ಲಿದ್ರೂ ಜಯನೇ ಜಯ. ಇವತ್ತು ಸ್ವಲ್ಪ ತಪ್ಪಿ ಹೋದ ಕುಮಾರನ ತಂದೆಯ ಉಪಮಾನದಲ್ಲಿ ನಾನಿವತ್ತು ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಅಂಶ ಏನಂದರೆ, ಆ ತಂದೆಯ ಮನೆಯಲ್ಲಿ ಪರಲೋಕದಲ್ಲಿರುವಂಥ ತಂದೆಯ ನಿಯಮಗಳನ್ನು, ನ್ಯಾಯ ಪ್ರಮಾಣಗಳನ್ನು, ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಅದರಿಂದ ಬಂದಿರತಕ್ಕಂಥ ಸುಖ, ಸಮಾಧಾನ, ಸಂತೋಷ, ನೆಮ್ಮದಿ, ಉಲ್ಲಾಸ, ಅವನು ಮಾಡ್ತಿರ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ವಿ, ಅವನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಆ ದೇಶದಲ್ಲಿ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿದ್ದಾನೆ. ಅವರ ತಂದೆ ಕೆಲಸ ಮಾಡುವವರಿಗೆ ಸಾಕಷ್ಟು ಸಂಬಳ ಕೊಡುವವನು. ಅಂದರೆ ಅರ್ಥ ಏನು? ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅನೇಕ ಬಡವರು, ದೀನರು, ದಲಿತರು ಮತ್ತು ಅನೇಕ ಸಂತ್ರಸ್ತರು, ದುಃಖಭರಿತವಾದವರು, ಕೆಲಸವಿಲ್ಲದವರಿಗೆ ಉದ್ಯೋಗವನ್ನು ಕೊಡತಕ್ಕಂಥ ಸಾಮರ್ಥ್ಯ ಅವನ ತಂದೆಯಲ್ಲಿ ಮತ್ತು ತಪ್ಪಿ ಹೋದ ಕುಮಾರನಲ್ಲಿ ಇತ್ತು. ಯಾಕೆಂದರೆ ಬೈಬಲಲ್ಲಿ ಹೇಳಲಾಗಿದೆ, ಧರ್ಮಶಾಸ್ತ್ರದಲ್ಲಿ, ನ್ಯಾಯ ಪ್ರಮಾಣಗಳಲ್ಲಿ, ಒಂದರಲ್ಲಿ ನಾವು ನೋಡ್ತೇವೆ, ನನ್ನ ಆಜ್ಞೆಗಳು, ನಾನು ಇವತ್ತು ನಿನಗೆ ಕಲಿಸಿಕೊಡ್ತಿರ್ತ ಈ ಆಜ್ಞೆಗಳನ್ನು ಶ್ರದ್ಧೆಯಿಂದ ಕೇಳಿ ಅದರ ಪ್ರಕಾರವಾಗಿ ಕೈಗೊಂಡು ನಡೆಯುವುದಾದರೆ ಭೂಲೋಕದಲ್ಲಿ ನೀನನ್ನು ಎಲ್ಲ ಜನಾಂಗಗಳಿಗಿಂತಲೂ ಮೇಲೆಗೆತ್ತನು, ಉನ್ನತಿಗೆ ತರುವನು. ಈ ಆಜ್ಞೆಗಳನ್ನು ನೀನು ಎಡಕ್ಕಾಗಲಿ ಬೆಳಕಾಗಲಿ ತಿರುಗಿದ ಅನುಸಾರವಾಗಿ ನಡೆದರೆ ಈ ರೀತಿಯಲ್ಲಿ ನೀನು ಆಶೀರ್ವದಿಸಲ್ಪಡುತ್ತಿ. ನೀನು ಈ ಆಶೀರ್ವಾದದ ಅನುಭವವನ್ನು ಯಾರು ಹೊಂದಿದ್ದಾರೆ?
ತಪ್ಪಿ ಹೋದ ಕುಮಾರನು ಆ ದೇವರ ವಾಕ್ಯದ ಅನುಸಾರವಾಗಿ ನಡೀತಾ ಇರೋದ್ರಿಂದ ಅಷ್ಟು ಸಂಪತ್ತು, ಅಷ್ಟು ಐಶ್ವರ್ಯವನ್ನು ತಂದೆಯ ಮನೆಯಲ್ಲಿ ಗಳಿಸಿದ್ದಾನೆ. ಅದರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿ, ತಪ್ಪಿ ಹೋದನು, ಹಾಳಾಗಿದ್ದನು, ಅಲ್ಲೆಲ್ಲ ಪಾಪರಾದನು ಅಂತ ಹೇಳಿ. ನಾನು ಹೇಳಿದೆ, ತಪ್ಪಿ ಹೋದನು, ಪಾಪರಾದನು, ಹಾಳಾಗಿರ್ಲಿಕ್ಕೆ ಮುಂಚೆ ಅವನು ಎಷ್ಟು ಸಮೃದ್ಧಿಯಲ್ಲಿದ್ದಾನೆಂದರೆ, ಯಾವ ಕೊರತೆ ತನಗೆ ಮಾತ್ರ ಅಲ್ಲ, ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೂಲಿ ಆಳುಗೂ ಅಥವಾ ದಾಸನಿಗೂ ಅಥವಾ ನೌಕರಸ್ಥನಿಗೂ ಏನೂ ಕಡಿಮೆ ಇಲ್ಲದೆ ಸಾಕಾದಷ್ಟು ಸುವ್ಯವಸ್ಥೆ ತನ್ನ ಮನೆಯಲ್ಲಿ ತನ್ನ ತಂದೆಯ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಕೊಡ್ತಿದ್ದಾನಂದರೆ ಇವನು ಆಶೀರ್ವಾದದ ಸುಖವನ್ನು ಅನುಭವಿಸಿದ್ದಾನೆ. ನ್ಯಾಯ ಪ್ರಮಾಣಗಳು ಮಾತ್ರ ಅಲ್ಲದೆ, ಐ ಆಮ್ ಗೋಯಿಂಗ್ ಟು ದ ಕೋರ್ ಪಾಯಿಂಟ್ ಆಫ್ ದಿಸ್ ಪ್ಯಾರಬಲ್ ಆಫ್ ಪ್ರಾಡಿಗಲ್ ಸನ್. ಆ ತಂದೆಯ ಮನೆಯಲ್ಲಿದ್ದುಕೊಂಡು ನ್ಯಾಯ ಪ್ರಮಾಣಗಳ ನಿಯಮನಿಷ್ಠ ಪ್ರಕಾರವಾಗಿ ದೇವರ ವಾಕ್ಯಕ್ಕೆ ಭಯಪಟ್ಟು ದೇವರ ನಿಯಮಗಳನ್ನು ಮೀರದೆ ಅವುಗಳಿಗೆ ಭಯಭಕ್ತಿಯಿಂದ ಕೈಗೊಂಡು ನಡೀತಾ ಇರೋದ್ರಿಂದ ಅವನು ಹೋಗುವಾಗಲೂ ಆಶೀರ್ವಾದ ತಂದೆಯ ಮನೆಯಲ್ಲಿ, ಅವನು ಬರುವಾಗಲೂ ಆಶೀರ್ವಾದ. ನೋಡ್ರಿ, ಬೈಬಲ್ ಹೇಳ್ತಾ ಇದೆ, ಅವನು ಪಟ್ಟಣದೊಳಗೆ ಹೋಗುವಾಗಲೂ ಆಶೀರ್ವಾದ, ಪಟ್ಟಣದೊಳಗೆ ಬರುವಾಗಲೂ ಆಶೀರ್ವಾದ, ದೇಶದಲ್ಲಿ ಕೂಡ ಆಶೀರ್ವಾದ. 3ನೇ ವಚನ 28:3 ಧರ್ಮೋಪದೇಶ ಕಂಡ 28:3. ಪಟ್ಟಣ ಸಿಟಿಯಲ್ಲಿ ಕೂಡ ನಿನಗೆ ಆಶೀರ್ವಾದ, ಹೊಲದಲ್ಲಿ ನಿನಗೆ ಆಶೀರ್ವಾದ, ಆಶೀರ್ವಾದ, ನಿನ್ನ ದೇಶದಲ್ಲಿ ಕೂಡ ನಿನಗೆ ಆಶೀರ್ವಾದ. ಕಿಂಗ್ ಜೇಮ್ಸ್ ಹೋದ್ರಿ, ಕಿಂಗ್ ಜೇಮ್ಸ್ ಅದು ನಿನ್ನ ತರ್ಜಮೆ 3. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಅಷ್ಟೇ ಅಲ್ಲದೆ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ವಿ, ನಿನಗೆ ಈ ದೇವರ ಮಾತು ಅನುಸಾರವಾಗಿ ನೀನು ಪ್ರಾಮಾಣಿಕನಾಗಿ ನಡೆಯೋದಾದರೆ ಇವೆಲ್ಲಗಳು ನಿನಗೆ ಪ್ರಾಪ್ತವಾಗುವು. ತಪ್ಪಿ ಹೋದ ಕುಮಾರನು ತಂದೆಯ ಬಳಿಯಲ್ಲಿದ್ದಾಗ ಅಷ್ಟು ನಂಬಿಕಸ್ಥನಾಗಿ ಪ್ರಾಮಾಣಿಕನಾಗಿ ಆತನು ಬೆಳೀತಿರೋದ್ರಿಂದ ಇವೆಲ್ಲ ಆಶೀರ್ವಾದವನ್ನು ಸ್ವತಃ ತನ್ನ ಜೀವನದಲ್ಲಿ ಅನುಭವಿಸಿ ಅವುಗಳನ್ನು ರುಚಿ ನೋಡಿದ್ದ ವ್ಯಕ್ತಿಯಾಗಿದ್ದನು. ಅದಕ್ಕಾಗಿ ತಂದೆಯ ದಯಾಳು ತಂದೆ ಮಾತ್ರ ಅಲ್ಲ, ತಂದೆಯ ಬಳಿಯಲ್ಲಿ ಪರಲೋಕದ ತಂದೆಯ ನಿಯಮಗಳನ್ನು ಕೂಡ ಆತನು ಅನುಸಾರವಾಗಿ ನಡೆಯುವುದರಿಂದ ಆತನು ಸುಕ್ಷೇಮವಾಗಿದ್ದನು ಅನ್ನತಕ್ಕಂಥ ಸತ್ಯ ಆ ಒಂದು ಉಪಮಾನದಲ್ಲಿ ಅಡಕವಾಗಿದೆ. ಯಾಕಂದರೆ ಅಲ್ಲಿ 2 ಮಾತು ಹೇಳಲಾಗಿದೆ. ಏನಂತ ಹೇಳ್ಕೊಂಡು, ನಾನು ತಂದೆಯ ದೃಷ್ಟಿಯಲ್ಲಿ ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ. ಅಂದರೆ ದ ಗೌರ್ಮೆಂಟ್ ಆಫ್ ಹೆವನ್, ಐ ಹ್ಯಾವ್ ಸಿನ್ಡ್ ಅಗೇನ್ಸ್ಟ್ ಟು ದ ಗೌರ್ಮೆಂಟ್ ಆಫ್ ಹೆವನ್ ಇನ್ ದ ಸೈಟ್ ಆಫ್ ಮೈ ಫಾದರ್. ನಿನ್ನ ದೃಷ್ಟಿಯಲ್ಲಿ ನಾನು ಪರಲೋಕಕ್ಕೆ ವಿರೋಧವಾಗಿ, ಅಂದರೆ ಪರಲೋಕದ ಗೌರ್ಮೆಂಟ್ ಹೇಳಿರುವ ತೋರಾ ನ್ಯಾಯ ಪ್ರಮಾಣಗಳಿಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಅರ್ಥ. ಎಲ್ಲ ಹೇಳ್ತೀರ ಅಲ್ಲೂಯ್ಯ. ಅದಕ್ಕಾಗಿ ನಾವು ಆ ಒಂದೊಂದು ಮಾತನ್ನು ಗಮನಿಸೋರು. ನಾನು ಹೇಳ್ತಾನೆ, ಹೇಗೆ ಅವನು ತಂದೆಯ ಮನೆಯಲ್ಲಿ ತಪ್ಪಿ ಹೋದ ಕೂಡಲೇ ಹಾಳಾಗಿದ್ದಾನೆ, ಆದರೆ ತಪ್ಪಿ ಹೋಗಲಿಕ್ಕೆ ಮುಂಚೆ ಅವನಿಗೆ ಏನೇನು ಸುಖ ಇತ್ತಲ್ಲ, ಆ ಸುಖ, ಆ ನ್ಯಾಯ ಪ್ರಮಾಣಗಳು, ಆ ತೋರಾ, ಆ ಧರ್ಮಶಾಸ್ತ್ರ, ಆ ಪರಲೋಕದ ನಿಯಮಗಳು ಭೂಲೋಕದಲ್ಲಿ ನನ್ನ ತಂದೆಯ ದೇಶದಲ್ಲಿ ನಾನು ಸುಖವಾಗಿರಲಿಕ್ಕೆ ಕಾರಣ ಆತನ ವಾಕ್ಯಗಳನ್ನು ಶ್ರದ್ಧೆಯಿಂದ. ಅದಕ್ಕಾಗಿ ಅವನ ಭೂಮಿಯ ಫಲಗಳು ಆಶೀರ್ವದಿಸಲ್ಪಡ್ತಿತ್ತು, ಅವನ ಹಟ್ಟಿಗಳಿಗೂ ಆಶೀರ್ವದಿಸಲ್ಪಡ್ತಿತ್ತು, ಅವನ ಪಶುಗಳಿಗೂ ಪಕ್ಷಿಗಳಿಗೂ ಅವನು ಸಾಕಾಣಿಕೆ ಮಾಡ್ತಿರ್ತಕ್ಕಂಥ ಮತ್ತು ಅವನ ವ್ಯವಸಾಯಗೂ ಆಶೀರ್ವಾದ, ಅವನ ಪುಟ್ಟಿಗೂ ಆಶೀರ್ವಾದ, ಅವನ ಕನಜಗಳಿಗೂ ನಾವು ಹೀಗೆ ಹೇಳ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ಗೂ ಆಶೀರ್ವಾದ, ಅವನು ಮಾಡ್ತಿರ್ತ ಪ್ರತಿಯೊಂದು ಕೆಲಸಗಳಲ್ಲಿ ಯಶಸ್ವಿ, ಸುಖ, ಸಮಾಧಾನ, ನೆಮ್ಮದಿ, ಅವನ ಗೋದಾಮುಗಳಲ್ಲಿ ರಾಶಿ ರಾಶಿ ಧಾನ್ಯವು ತುಂಬಿರ್ತಿತ್ತು, ಸಂಪತ್ತು ತುಂಬಿರ್ತಿತ್ತು. ಆತನ ಖಜಾನೆಗಳಲ್ಲಿ ಯಾವ ಕೊರತೆ ಇಲ್ಲದೆ ಕೆಲಸಗಾರರು, ಕೂಲಿ ಆಳುಗಾರರು ಎಷ್ಟೋ ಜನ ಆತನ ಕಡೆ ದಾನ ಪಡೆದುಕೊಳ್ತಾ ಇದ್ರು. ಅಷ್ಟು ತಂದೆ, ಪರಲೋಕದಲ್ಲಿರುವಂಥ ತಂದೆಯ ನಿಯಮಗಳನ್ನು, ಪ್ರಮಾಣಗಳನ್ನು ವಾಕ್ಯಾನುಸಾರವಾಗಿ ನಡೆಯುತ್ತಾ ದೇವರ ಆಶೀರ್ವಾದಗಳನ್ನು, ಸುಖವನ್ನು ರುಚಿ ನೋಡಿರ್ತಕ್ಕಂಥ ಕುಮಾರನು ತಪ್ಪಿ ಹೋದ ಕೂಡಲೇ ನಾನು ಅಂಥ ನಿಯಮದಲ್ಲಿ, ನನ್ನ ತಂದೆಯ ದೇಶದಲ್ಲಿ ಆ ಪರಲೋಕದ ನಿಯಮಗಳನ್ನು ಅನುಸರಿಸುತ್ತಾ ಇದೆ, ನನ್ನ ತಂದೆಯ ದೇಶದಲ್ಲಿ ಆ ಪರಲೋಕಕ್ಕೆ ಭಯಭಕ್ತಿಯಿಂದ ನಾನು ನಡ್ಕೊಳ್ತಾ ಇದ್ದೆ, ನನ್ನ ತಂದೆಯ ದೇಶದಲ್ಲಿ ಆ ಪರಲೋಕದ ನ್ಯಾಯ ಪ್ರಮಾಣಗಳು, ಕಟ್ಟಳೆಗಳು,
ನಿಯಮಗಳನ್ನು ಅನುಸರಿಸ್ತಾ ಇದೆ. ನಾನು ನನ್ನ ತಂದೆಯ ಮನೆಯಲ್ಲಿ ವ್ಯಭಿಚಾರ ಮಾಡಲಿಲ್ಲ, ಅಲ್ಲಿ ನಾನು ದರಿದ್ರನಾಗಲಿಲ್ಲ. ಇಲ್ಲೇ ಬಂದು ನಾನು ವ್ಯಭಿಚಾರ ಮಾಡಿ ನಾನು ಪಟ್ಟಿಂಗನಾಗಿಬಿಟ್ಟೆ, ಅದಕ್ಕಾಗಿ ಕೆಟ್ಟ ಸ್ತ್ರೀ ಸಾವಾಸ ಮಾಡಿದ್ದವನು ಒಂದು ರೊಟ್ಟಿ ತುಂಡುಗೂ ಈಡಾಗುವನು. ಜ್ಞಾನೋಕ್ತಿ 6ನೇ ಅಧ್ಯಾಯ 26ನೇ ವಚನ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ವೀಕ್ಷಕರು ಕೇಳ್ತಾ ಇದ್ರಿ, ಯಾವನೇ ಇರಲಿ ಅವನು, ಬೈಬಲ್ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರ ಅಲ್ಲ, ಅಥವಾ ಇನ್ನಿತರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ, ಅವನು ಯಾವನೇ ಇರಲಿ, ವೇಶ್ಯ ಸಾವಾಸವನ್ನು ಮಾಡಿದ್ದವನು, ವೇಶ್ಯ ಸಾಂಗತ್ಯವನ್ನು ಮಾಡಿದವನು, ಅವನು ಯಾವತ್ತಿಗೂ ಉದ್ಧಾರವಾಗುವುದಿಲ್ಲ, ಅವನು ಸುಖವಾಗಿರ್ಲಿಕ್ಕಾಗುವುದಿಲ್ಲ. ಬೈಬಲ್ ಹೇಳ್ತಾ ಇದೆ, ವೇಶ್ಯ ಸಾಂಗತ್ಯವನ್ನು ಮಾಡಿ ಅಥವಾ ಸೂಳ್ಯರ ಸಾಂಗತ್ಯವನ್ನು ಮಾಡಿರತಕ್ಕಂಥ ವ್ಯಕ್ತಿ ಒಂದು ರೊಟ್ಟಿ ತುಂಡುಗೂ ಈಡಾಗುವಂದ್ರೆ ದರಿದ್ರನಾಗುವನು ಎಂಬುದಾಗಿ ಹೇಳಿದಾಗ, ಅದಕ್ಕಾಗಿ ತಪ್ಪಿ ಹೋದ ಕುಮಾರನು ತನ್ನ ತಂದೆಯ ಮನೆಯಲ್ಲಿ ವೇಶ್ಯರ ಸಾಂಗತ್ಯವಾಗಲಿ, ಪರಸ್ತ್ರೀಯ ಸಂಬಂಧವಾಗಲಿ, ಅಥವಾ ಕಣ್ಣಿನ ಆಸೆ ಆಗಲಿ, ಶರೀರದ ಆಸೆ ಆಗಲಿ, ಬದುಕುಬಾಳಿನ ನಂಬಕ್ಕೆ ಆಸ್ಪದ ಕೊಡಲಿಲ್ಲ. ಅದಕ್ಕಾಗಿ ಅವನಿಗೆ ಗೊತ್ತಿತ್ತು, ನನ್ನ ತಂದೆಯ ಮನೆಯಲ್ಲಿ, ನನ್ನ ತಂದೆಯ ದೇಶ ರಾಜ್ಯದಲ್ಲಿ ನಾನು ಪರಲೋಕದ ತಂದೆಯ ಆಜ್ಞೆಗಳಿಗೆ ಅನುಸಾರವಾಗಿ ನಡೆಯುವುದರಿಂದ ನಾನು ಅಲ್ಲಿ ಸುಖವಾಗಿದ್ದೆ. ನಾನು ಇನ್ನೊಂದು ದೇಶಕ್ಕೆ ಬಂದೇನೆ ಹೊರತು ನಾನು ತಂದೆಯ ನಿಯಮಗಳನ್ನು, ಪರಲೋಕದಲ್ಲಿರುವ ತಂದೆಯ ನ್ಯಾಯ ಪ್ರಮಾಣಗಳನ್ನು ಬಿಟ್ಟು ನಾನು ಬಂದಿದ್ದೇನೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತಪ್ಪಿ ಹೋದ ಕುಮಾರನ ಉಪಮಾನದಲ್ಲಿ ನಾನಿವತ್ತು ಮಾರಲ್ಪಟ್ಟ ತಪ್ಪಿ ಹೋದ ಕುಮಾರನು ತಂದೆಯ ಬಳಿಯಲ್ಲಿದ್ದಾಗ ನ್ಯಾಯ ಪ್ರಮಾಣಗಳ ಅನುಸಾರವಾಗಿ ನಡೀತಿದ್ದ. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಪವರ್ಫುಲ್ ಸೀಕ್ರೆಟ್ ಫ್ರಮ್ ದ ಬೈಬಲ್. ನಿಮಗೆ ಬಹಳ ಅದ್ಭುತವಾದಂಥ ಸತ್ಯವನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ತಪ್ಪಿ ಹೋದ ಕುಮಾರನು ಪರದೇಶಕ್ಕೆ ಹೋದ ನಂತರ ಹಣ ಸಂಪತ್ತು ಐಶ್ವರ್ಯ ಅಂತಸ್ತೆಲ್ಲ ಗೊಳ ಮಾಡಿಕೊಂಡು ಸಂಗ್ರಹಿಸಿಕೊಂಡು ತನ್ನ ಆಸ್ತಿಯನ್ನೆಲ್ಲ ಮಾರಿ ಪರದೇಶಕ್ಕೆ ಹೋದ ಕೂಡಲೇ ತಂದೆಯ ದೇಶದಲ್ಲಿದ್ದಾಗ ತಂದೆಯ ನಿಯಮಗಳನ್ನಾಗಲಿ ತಂದೆಯ ಆ ದೇವರ ನ್ಯಾಯ ಪ್ರಮಾಣಗಳಾಗಲಿ, ಆ ಪರಲೋಕದ ಗೌರ್ಮೆಂಟಿನ ನೀತಿ ಆಗಲಿ ಉಲ್ಲಂಘನೆ ಮಾಡದೇ ಇದ್ದ. ಆದರೆ ತಂದೆಯ ದೇಶದಲ್ಲಿದ್ದುಕೊಂಡು ಒಂದು ಮಾತ್ರ ಅವನು ಕೊನೆಗೆ ಹೋಗುವಾಗ ಆತನಲ್ಲಿ ಬಂದಿರತಕ್ಕಂಥ ಏನಂದರೆ, ತಂದೆ ತಾಯಿಗೆ ನಂಬಿಕೆ ದ್ರೋಹವನ್ನು ಮಾಡಿ ಹೊರಗೆ ಹೋಗ್ತಾ ಇದ್ದಾನು. ಅವನು ಪಾಪಿ ಆರಂಭವಾಗಿದ್ದು ಯಾವಾಗಿಂದಂದರೆ, ತಂದೆ ದೇಶದಲ್ಲಿ ಯಾವಾಗ ತಂದೆಯನ್ನು ಮೋಸ ಮಾಡಿ ಬರ್ತಾ ಇದ್ದಾನಲ್ಲ, ಆವಾಗಲೇ ಅವನು ವಿದೇಶದ ಶಿಸ್ತು, ವಿದೇಶದ ವ್ಯವಸ್ಥೆ, ಸಿಸ್ಟಮ್ ಅವನೊಳಗೆ ಬಂದಿತ್ತು. ಆದರೆ ಇದೇ ಮನುಷ್ಯ ವಿದೇಶಕ್ಕೆ ಹೋದ ನಂತರನೂ ಅವನು ವಿದೇಶದ ನೀತಿ, ಅಲ್ಲೇ ಪಾಪದ ನೀತಿ, ವ್ಯಭಿಚಾರದ ನೀತಿ, ಸುಳೆಗಾರಿಕಾ ನೀತಿ, ಜೂಜು ಆಡೋದ ನೀತಿ ಮತ್ತು ಹೆಂಡವನ್ನು ಕುಡಿಯೋದು, ಇವೆಲ್ಲ ನೀತಿಯನ್ನು ಬಿಟ್ಟು ಅನೀತಿಗೆ ಪ್ರವೇಶ ಮಾಡಿ ಅಕ್ರಮ ಅತ್ಯಾಚಾರಕ್ಕೆ ಪೋಲಿ ಹೋಗಿದ್ದಾಕೆಗೆ ಅವನು ಕಂಗಾಲಾದ. ಆದ ಮೇಲೆ ಅಲ್ಲೇ ಬರಗಾಲ ಬಂತು. ನನ್ನ ಪ್ರಿಯ ಸಹೋದರಿ ಸಹೋದರ, ಒಂದು ಮಾತನ್ನು ಗಮನಿಸ್ತೀರಿ. ಆದರೆ ಇಲ್ಲಿ ನಾನು ಒಂದು ಕಥೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನೊಂದು ನಡೆದಿರ್ತಕ್ಕಂಥ ಸಂಗತಿ ಉಪಮಾನಕ್ಕೆ ಅದ್ಭುತವಾದ. ಯೋಸೇಫನು ತನ್ನ ತಂದೆಯ ಮನೆಯಲ್ಲಿ ನಂಬಿಕಸ್ಥನಾಗಿದ್ದ. ಎಲ್ಲರ ಅಲ್ಲೂಯ. ಯೋಸೇಫನು ತಂದೆಯ ಮನೆಯಲ್ಲಿ ಪ್ರಾಮಾಣಿಕನಾಗಿದ್ದ. ಯೋಸೇಫನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾಗಿರ್ತಕ್ಕಂಥ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ನಂಬಕ್ಕೆ ಎಷ್ಟು ಮಾತ್ರಕ್ಕೂ ದೇವರ ನಿಯಮಗಳಿಗೆ, ನ್ಯಾಯ ಪ್ರಮಾಣಗಳಿಗೆ ವಿರೋಧವಾಗಿ ಹೋಗದೆ ಬಹಳ ದೀನನು, ಸಾತ್ವಿಕನು ಆಗಿರ್ತಕ್ಕಂಥ ಯೋಸೇಫನು, ಹಲ್ಲೆಲೂಯಾ, ದೇಶದಿಂದ ಇನ್ನೊಂದು ದೇಶಕ್ಕೆ ತನ್ನ ಸ್ವಂತ ಅಣ್ಣ ತಮ್ಮಂದರೆ ಹೊಟ್ಟೆ ಕಿಚ್ಚಿನ ನಿಮಿತ್ತ ಅವನನ್ನು ಮಾರಿ ಹಾಕಿದ್ರು. ಇನ್ನೊಂದು ದೇಶಕ್ಕೆ ಬಂದ. ಇಲ್ಲ ತಪ್ಪಿ ಹೋದ ಕುಮಾರನು ಪರದೇಶಕ್ಕೆ ಬಂದ. ಆತನ ಪರದೇಶಕ್ಕೆ ಹೋಗ್ಲಿಕ್ಕೆ ಮುಂಚೆ ಸ್ವದೇಶದಲ್ಲೇ ಪರದೇಶದ ನೀತಿ, ಪರದೇಶದ ದುರ್ನೀತಿ, ದುರ್ಮಾರ್ಗತನ ಅವನೊಳಗೆ ಪ್ರವೇಶ ಮಾಡಿದ ಕೂಡಲೇ ಅವನು ವಿದೇಶಕ್ಕೆ ಹೋಗಿದ್ದಾನೆ. ಆದರೆ ಇವತ್ತು ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಪವರ್ಫುಲ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಡೋಂಟ್ ಮಿಸ್ ದಿಸ್ ಪಾಯಿಂಟ್ ಟಿಲ್ ದ ಎಂಡ್ ಆಫ್ ಮೈ ಮೆಸೇಜ್. ತಂದೆಯ ಮನೆಯನ್ನು ಬಿಟ್ಟು ಬಂದವನಲ್ಲ ಯೋಸೇಫನು. ತಂದೆಯ ಮನೆಯಿಂದ, ದಬ್ಬಾಳಿಕೆಯಿಂದ, ದೌರ್ಜನ್ಯದಿಂದ, ಅಣ್ಣ ತಮ್ಮಂದ್ರ ಹೊಟ್ಟೆ ಕಿಚ್ಚಿನ ನಿಮಿತ್ತ ಅವನು ತಂದೆಯ ಮನೆಯಿಂದ ವಿದೇಶಕ್ಕೆ ಮಾರಲ್ಪಟ್ಟಿದ್ದಾನೆ. ಈ ದಾಸನಾಗಿ ಮಾರಲ್ಪಟ್ಟಿದ್ದಾನೆ ಯೋಸೇಫನು. ಆದರೆ ಇವತ್ತು ನಾನು ಹೇಳಬೇಕು, ತಪ್ಪಿ ಹೋದ ಕುಮಾರನು ವಿದೇಶದಲ್ಲಿ ಬರಗಾಲ ಬಂದಾಗ ವಿದೇಶದಲ್ಲಿ ದಿಕ್ಕಿಲ್ಲದ ಕೂಳಿಲ್ಲದವನಾಗಿದ್ದ.
ಆದರೆ ತಪ್ಪಿ ಹೋದ ಕುಮಾರನು ಎದರಿಂದ ತಪ್ಪಿ ಹೋದ ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕು. ಎದರಿಂದ ತಪ್ಪಿ ಹೋಗೋದಂದರೆ ಪರಲೋಕದಲ್ಲಿರುವಂಥ ತಂದೆಯ ನೀತಿ ನಿಯಮಗಳು ಕ್ರಮಗಳು ಇರತಕ್ಕಂಥ ಆಜ್ಞೆಗಳನ್ನು ಬಿಟ್ಟಿರೋದ್ರಿಂದ. ಆದರೆ ಸ್ವದೇಶದಿಂದ ತಳ್ಳಲ್ಪಟ್ಟು ಮಾರಲ್ಪಟ್ಟು ದಾಸನಾಗಿ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ತಂದೆಯ ದೇಶದಲ್ಲಿದ್ದು ತಂದೆಯ ನಿಯಮಗಳನ್ನು, ಆ ಪರಲೋಕದ ತಂದೆಯ ನೀತಿ ಯೋಸೇಫನ ಒಳಗೆ ಇರುವುದರಿಂದ ಐಗುಪ್ತ ದೇಶದಲ್ಲಿ 7 ವರ್ಷ ಬರಗಾಲ ಬಂದರು. ಅದೇ ಯೋಸೇಫನು ಪರಲೋಕದ ನಿಯಮಗಳನ್ನು, ಪರಲೋಕದ ದೇವರಿಗೆ ಭಯಭಕ್ತಿಯಿಂದ ಇರುವುದರಿಂದ 7 ವರ್ಷ ವಿದೇಶದಲ್ಲಿ ಐಗುಪ್ತ ದೇಶದವರಿಗೆ ಆಹಾರವನ್ನು ಕೊಟ್ಟು ಬಂದನು ಹೊರತು ಅವನು ಭುಕ್ಕ ಬಂದಿಲ್ಲ, ಅವನು ಭಿಕ್ಷಕನಾಗಲಿಲ್ಲ. ಯಾಕಂದರೆ ಅವನು ವ್ಯಭಿಚಾರಕ್ಕಾಗಲಿ, ಅವನು ಶರೀರದ ಆಶಕ್ಕಾಗಲಿ, ಅವನು ಹಣದ ಆಶಕ್ಕಾಗಲಿ ಎಷ್ಟು ಮಾತ್ರಕ್ಕೂ ಬಿಟ್ಟುಕೊಡಲಿಲ್ಲ ತನ್ನ ತಂದೆಯ ನಿಯಮಗಳನ್ನು. ಪರಲೋಕದಲ್ಲಿರುವಂಥ ತಂದೆಯ ನಿಯಮನು, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನೀಡಿರ್ತಕ್ಕಂಥ ಆ ನ್ಯಾಯ ಪ್ರಮಾಣಗಳನ್ನು ನಿಯಮಗಳನ್ನು ಬಿಡದೆ ಅವನು ಅಷ್ಟು ಪ್ರಾಮಾಣಿಕನಾಗಿ ನಡೆದಿರೋದ್ರಿಂದ ವಿದೇಶದಲ್ಲಿ ಬರಗಾಲ ಬಂದರೆ ಈ ದಾಸನಾಗಿ ಹೋಗಿರ್ತಕ್ಕಂಥ ವ್ಯಕ್ತಿ ಒಡೆಯನ ನಿಯಮಗಳು ತನ್ನ ಹೃದಯದಲ್ಲಿ ಧರಿಸಿಕೊಂಡು ಅದರ ಪ್ರಕಾರವಾಗಿ ನಡೀತಿರೋದ್ರಿಂದ ವಿದೇಶದಲ್ಲಿ ಹೋಗಿ ಐಗುಪ್ತ ದೇಶದವರಿಗೆ 7 ವರ್ಷ ಧನರಾಶಿ ಆಗಲಿ ಧಾನ್ಯಗಳಾಗಲಿ ಆಹಾರಗಳನ್ನು ಸರಬರಾಜು ಮಾಡಿ ಬಂದಿದ್ದ ಈ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು. ಆದರೆ ತಪ್ಪಿ ಹೋದ ಕುಮಾರನು ತಂದೆಯ ದೇಶವನ್ನು, ತಂದೆಯ ರಾಜ್ಯವನ್ನಲ್ಲದೆ ಪರಲೋಕದ ತಂದೆಯ ನಿಯಮ ನಿಷ್ಠೆಗಳನ್ನು, ಭಯಭಕ್ತಿಯನ್ನು ಬಿಟ್ಟು ಇಷ್ಟ ಪ್ರಕಾರವಾಗಿ ಅವನು ಹೋಗಿರೋದ್ರಿಂದ ವಿದೇಶದಲ್ಲಿ ಬರಗಾಲ ಬಂದಿತ್ತು ತಪ್ಪಿ ಹೋದ ಕುಮಾರನಿಗೆ. ಆದರೆ ಆ ಬರಗಾಲದಲ್ಲಿ ಅವನು ಇನ್ನೂ ದರಿದ್ರನಾಗಿ ವಾಪಸ್ ಬಂದ. ಆದರೆ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ವಿದೇಶದಲ್ಲಿ ಹೋಗಿದ್ರು ಕೂಡ ಆ ದೇಶಕ್ಕೆ ಬರಗಾಲದಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 7 ವರ್ಷ ಕಾಲಕ್ಕೆ ಆಹಾರವನ್ನು ಸರಬರಾಜು ಮಾಡಿಕೊಟ್ಟು ಬಂದ ಯೋಸೇಫನನ್ನು ನೆನಪು ಮಾಡಿಕೊಡ್ರಿ ನೀವು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಇದರಲ್ಲಿ ನಾನು ಏನು ಕಂಡು ಹಿಡ್ಕೊಂಡ್ರೆ, ಯೋಸೇಫನು ತಂದೆಯ ದೇಶವನ್ನು ಬಿಟ್ಟು ಬಂದರೂ ನ್ಯಾಯ ಪ್ರಮಾಣಗಳು ತನ್ನ ಹೃದಯದಲ್ಲಿ ಧರಿಸಿಕೊಂಡೇ ಬಂದಿದ್ದಾನೆ ಆತನು. ಈ ನ್ಯಾಯ ಪ್ರಮಾಣಗಳಿಗೆ, ಈ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯಾಂಶಗಳಿಗೆ, ಆ ನ್ಯಾಯ ಪ್ರಮಾಣಗಳು, ನಿಷ್ಠೆಗಳು, ಅದರಲ್ಲಿರ್ತಕ್ಕಂಥ ನೀತಿ, ನ್ಯಾಯ ಪ್ರಮಾಣ, ವಿಧಿಗಳು, ಕಟ್ಟಳೆಗಳು, ಆಜ್ಞೆಗಳನ್ನು, ಆ ಸಿಸ್ಟಮನ್ನು, ಆ ವ್ಯವಸ್ಥೆಯನ್ನು ಬಿಡಲಿಲ್ಲ. ಹೌದು, ಯಜ್ಞಾರ್ಪಣೆಗಳಿತ್ತು, ಪಾಪ ಕ್ಷಮಾಪಣೆ ಇತ್ತು. ಆದರೆ ಪಾಪ ಕ್ಷಮಾಪಣೆ ಇತ್ತು, ಕೃಪೆ ಇತ್ತು ಅಂತೇಳಿ ಮತ್ತು ಪಾಪ ಮಾಡುವುದು ಸರಿಯೋ? ಎಂದಿಗೂ ಅಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೃಪೆಯು ಹೆಚ್ಚಿತ್ತಂತೇಳಿ ನಾವು ಪಾಪ ಮಾಡುವುದು ಸರಿಯೋ? ಇನ್ನೂ ಪಾಪದಲ್ಲಿರೋದು ಸರಿಯೋ? ಎಂದಿಗೂ ಖಂಡಿತವಾಗಿಲ್ಲ, ಎಂದಿಗೂ ಇಲ್ಲ ಎಂಬುದಾಗಿ ಹೇಳ. ಅದಕ್ಕಾಗಿ ದೇವರ ಮಕ್ಕಳೇ, ತಪ್ಪಿ ಹೋದ ಕುಮಾರನು ತನ್ನ ತಂದೆಯ ರಾಜ್ಯದಲ್ಲಿ ದುರ್ನೀತಿ, ನಂಬಿಕೆ ದ್ರೋಹವನ್ನು ಮಾಡಿ ಇನ್ನೊಂದು ರಾಜ್ಯಕ್ಕೆ ಹೋಗಿದನು. ಪರದೇಶದಲ್ಲಿ ಪರದೇಶಿಯ ನಿಯಮಗಳು, ವ್ಯಭಿಚಾರ, ಸುಳ್ಳು, ಮೋಸ, ವಂಚನೆ ಮತ್ತು ಇದರಿಂದ ಎಲ್ಲ ಅವನು ತುಂಬಿಕೊಂಡಿರೋದ್ರಿಂದ ಅಲ್ಲೇ ಅವನು ಕಂಗಾಲಾಗಿ ನಾಶವಾಗಿ ತಿರುಗಿ ತಂದೆಯ ಮನೆಗೆ ಬಂದನು. ಆದರೆ ಇಲ್ಲ, ನಾನೊಂದು ಮಾತು ಹೇಳಬೇಕು, ತಂದೆಯ ಮನೆಯಿಂದ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ವಿದೇಶದಲ್ಲಿ ಕೂಡ ಸಮೃದ್ಧಿಯಿಂದ ತುಂಬಿದನು, ಸುಖದಿಂದ ತುಂಬಿದನು, ಒಡೆಯನಾದನು. ವಿದೇಶದಲ್ಲಿ ದಾಸನಾಗಿ ಮಾರಲ್ಪಟ್ಟಿದ್ದಾನೆ. ಆದರೆ ನ್ಯಾಯ ಪ್ರಮಾಣಗಳು ನಿನ್ನ ಎದೆಯಲ್ಲಿ, ನಿನ್ನ ಹಣೆಗಳಲ್ಲಿ, ನಿನ್ನ ಕಣ್ಣುಗಳ ಮುಂದೆ ನೀನು ಇಟ್ಕೊಳ್ಳೋದಾದರೆ ಯಾವ ದೇಶದಲ್ಲಿರು, ಕತ್ತಲಲ್ಲಿ ಕೂಡ ನೀನು ಬೆಳಕಾಗಿರುತ್ತೀ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ತಪ್ಪಿ ಹೋದ ಕುಮಾರನು ಅಲ್ಲೇ ಕಂಗಾಲಾಗಿ, ಪಾಪರಾಗಿ, ವಿನಾಶವಾಗಿ ಮರಣವನ್ನು ಅನುಭವಿಸಿದ್ದಾನೆ, ವೇದನೆ, ದುಃಖವನ್ನು, ಒಂಟಿತನವನ್ನು ಅನುಭವಿಸಿದ್ದಾನೆ. ಆದರೆ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ವಿದೇಶವೇ ಮಾರ್ಪಾಟವಾಯಿತು. ಯೆಹೋವ ದೇವರನ್ನು ನಂಬಿಕೊಂಡು ಯೆಹೋವ ದೇವರನ್ನು ಅನುಸರಿಸತಕ್ಕಂಥ ದೇಶವಾಯ್ತಂತ ಈಜಿಪ್ಟು. ಸರಿಯಾಗಿ ಬೈಬಲ್ ಓದಿ ನೋಡ್ರಿ. ಯಾಕಂದ್ರೆ ಐಗುಪ್ತ ದೇಶದ ಪರವರಸನ ಒಂದೇ ಮಾತು ಹೇಳಿದಾನೆ, ಯೋಸೇಫನಂತ ನಂಬಿಕಸ್ತನು, ಹಲ್ಲೆಲೂಯಾ, ನಮ್ಮ ದೇಶದಲ್ಲಿ ಯಾರಾದರೂ ಸಿಕ್ಕರಾ?
ಬರಗಾಲದ ಸಮಯದಲ್ಲಿ ನಮ್ಮ ದೇಶವನ್ನು ಬರಗಾಲದ ಪೀಡೆಯಿಂದ, ಬರಗಾಲದ ಉಪದ್ರವದಿಂದ ತಪ್ಪಿಸೋದಕ್ಕಾಗಿ ಸರ್ವೇಶ್ವರನು ಸರ್ವವ್ಯಾಪಿ ಸೃಷ್ಟಿಕರ್ತನ ಅಡಿಯಲಿದ್ದು ನಿಜವಾದ ದೇವರ ಆತ್ಮ ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದನೆಂಬುದಾಗಿ ಆ ದೇಶವೇ ಅರಸನೇ ಚೇಂಜ್ ಆದನು. ದೇವರ ಮಕ್ಕಳೇ, ನೀವೆಲ್ಲರನ್ನು ಮಾರ್ಪಾಟ ಮಾಡಿ ಪ್ರಯತ್ನ ಮಾಡಬೇಡ್ರಿ. ಮೊದಲು ನಾವು ಮಾರ್ಪಾಟ ಆದರೆ ಸಾಕು. ಮತ್ತು ಎಲ್ಲ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ ಸನ್ಮಾರ್ಗಕ್ಕೆ ಬರ್ತದೆ. ಮೊದಲು ನಾವು ಮಾರ್ಪಾಟವಾಗಬೇಕು, ಚೇಂಜ್ ಆಗಬೇಕು. ಒಳ್ಳೆ ನೀತಿ, ಜೀವನದ ಮೌಲ್ಯಗಳು, ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ಹೇಳಿರತಕ್ಕಂಥ ಜೀವನದ ಮೌಲ್ಯಗಳು, ಈ ವಿಶ್ವದ ಮೌಲ್ಯಗಳು, ನಿಯಮಗಳನ್ನು ನಾವು ಅನುಸರಿಸಿ ನಡೆಯೋದಾದರೆ ಯೇಸು ಕ್ರಿಸ್ತನ ರಕ್ತ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ. ಯೇಸು ಕ್ರಿಸ್ತನ ಬಲಿಯರ್ಪಣೆ ಯಾವತ್ತಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಕಂಡಿದ್ದೇನೆಂದರೆ, ತಪ್ಪಿ ಹೋದ ಕುಮಾರನು ತನ್ನ ಮನೆಯನ್ನು, ತಂದೆಯ ನೆರಳನ್ನು ಬಿಟ್ಟು ಹೋಗಿದ ಮಾತ್ರ ಅಲ್ಲದೆ ಆ ಪರಲೋಕದ ನಿಯಮಗಳನ್ನು, ಪರಲೋಕದ ನ್ಯಾಯ ಪ್ರಮಾಣಗಳನ್ನು ಕೂಡ ತ್ಯಜಿಸಿ ಪಾಪಕ್ಕೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ, ನ್ಯಾಯ ಪ್ರಮಾಣಗಳಿಗೆ ವಿರೋಧವಾಗಿ ವಿದೇಶದಲ್ಲಿ ನಡೆದುಕೊಂಡಿರುವುದರಿಂದ ಆತನು ಹೇಳ್ತಾ ಇದ್ದಾನೆ, ಮೈ ಫಾದರ್, ಐ ಹ್ಯಾವ್ ಸಿನ್ಡ್ ಅಗೇನ್ಸ್ಟ್ ಟು ದ ಹೆವನ್ ಅಂತ ಹೇಳಿದಾನೆ. ನನ್ನ ತಂದೆ, ನಿನ್ನ ದೃಷ್ಟಿಯಲ್ಲಿ ನಾನು ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಅದಕ್ಕಾಗಿ ನಾನು ಪರದೇಶಿಯಲ್ಲಿ ಪಾಪರಾಗಿ, ಕಂಗಾಲನಾಗಿ, ದರಿದ್ರನಾಗಿ, ಗತಿ ಇಲ್ಲದವನ ಗತಿಯಾಗಿ ಒಂಟಿಯಾಗಿದ್ದೇನೆ ಎಂಬುದಾಗಿ ಆತನು ತನ್ನ ಪಾಪವನ್ನು ಒಪ್ಪಿಕೊಳ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತಪ್ಪಿ ಹೋದ ಕುಮಾರನಲ್ಲಿ ದೇಶ, ರಾಜ್ಯ, ವ್ಯವಸ್ಥೆಯನ್ನು ಬಿಟ್ಟು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ದೇಶವನ್ನು ಬಿಟ್ಟು, ರಾಜ್ಯವನ್ನು ಬಿಟ್ಟು, ಆ ಒಡೆಯನ ನಿಯಮವನ್ನು ಉಲ್ಲಂಘನೆ ಮಾಡದೆ ಯೋಸೇಫನು ವ್ಯಭಿಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವ ತುಂಬು ಯವನ ಪ್ರಾಯದಲ್ಲಿ ಒಂದು ಶತಾಧಿಪತಿ, ಒಂದು ಅರಸನ ಅಂಗರಕ್ಷಕನಾಗಿರ್ತಕ್ಕಂಥ ಪೋರ್ತಿಫರನ ಹೆಂಡತಿ ಅವನಿಗೆ, ಯೋಸೇಫನಿಗೆ ಶರೀರ ಆಸೆಯನ್ನು ತೀರಿಸಿಕೊಳ್ಳೋದಕ್ಕಾಗಿ ಆಸ್ಪದ ಕೊಟ್ಟಿರುವಾಗ ಆ ಶರೀರ ಆಸೆಯನ್ನು ಯಾವಾಗ ಅವನು ನಾಶಪಡಿಸಿದನೋ, ಪರಲೋಕದ ಪ್ರಭುತ್ವದ ಶಕ್ತಿ ಆ ದೇಶದಲ್ಲಿ ಆರಂಭವಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಒಬ್ಬನಲ್ಲ ನನ್ನ ಸಹೋದರಿ ಸಹೋದರೇ, ಹೋಗಿದ್ದ ಪೂರ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು, ಪಾಪಿಷ್ಟ ಆಲೋಚನೆ, ಪಾಪಿಷ್ಟ ನಡತೆ, ದುಷ್ಟರ ಆಲೋಚನೆ, ಪಾಪತ್ವರ ಧರ್ಮನಿಂದೆಗಳು ಕೂತ್ಕೊಂಡು ತಪ್ಪಿ ಹೋದ ಕುಮಾರನು ಅವರ ಜೊತೆಯಲ್ಲಿ ಅವ್ರ ಹಾಗೆ ನಡ್ಕೊಂಡು ಹಾಳಾದನು ಹೊರತು, ಯೋಸೇಫನು ವಿದೇಶದಲ್ಲಿ ಮಾರಲ್ಪಟ್ಟಿದ್ದನು ಅಷ್ಟೇ ಅಲ್ಲದೆ ದಾಸನಾಗಿ, ಶ್ರೀಮಂತನಾಗಿ ಹೋಗಿಲ್ಲ ಅಲ್ಲೇ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿನ್ನ ಹತ್ರ ಒಂದು ಕಾಸು ಇಲ್ಲದೆ ಇರ್ಬೋದು, ನೀನು ಪಾಪರಾಗಿರ್ಬೋದು, ನಿನ್ನ ಹತ್ರ ಏನಿಲ್ಲದೆ ಇರ್ಬೋದು, ಏನು ಇಲ್ಲದವನಾಗಿ ಕೂಡ ಹೋಗು. ಆದರೆ ಈ ನ್ಯಾಯ ಪ್ರಮಾಣಗಳು ನಿನ್ನ ಹೃದಯದಲ್ಲಿ ಅಡಕವಾಗಿಟ್ಕೊಂಡು ಅದನ್ನು ಭದ್ರವಾಗಿ ಇಟ್ಟುಕೊಳ್ಳೋದಾದರೆ, ಕರ್ತನೇ ರಾಜ, ಯವನಸ್ಥನಾದ ನಾನು, ಯವನಸ್ಥರು ತನ್ನ ನಡತೆಗಳನ್ನು ಎದರಿಂದ ಶುಚಿಗೊಳಿಸಿಕೊಳ್ಳನು. ನಿನ್ನ ವಾಕ್ಯಗಳಿಂದ ಕರ್ತನೇ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ಯಾರು? ಯೋಸೇಫನು. ತಪ್ಪಿ ಹೋದ ಕುಮಾರನಲ್ಲಿ ಹೋಗಿದನು. ಆ ದುಷ್ಟರ ಆಲೋಚನೆಯಂತೆ ಪಾಪದ ಮಾರ್ಗದಲ್ಲಿ ನಿಂತುಕೊಂಡು ಧರ್ಮನಿಂದ ಕೂತ್ಕೊಂಡು ಅವನು ಅವರ ಆಲೋಚನೆಯಂತೆ ನಡೆದಿರೋದ್ರಿಂದ ಅವನು ಪಾಪರಾದನು. ಆದರೆ ಮಾರಲ್ಪಟ್ಟಿದ್ದವನು ಧನ ಸಂಪತ್ತು ತಗೊಂಡು ಹೋಗಿಲ್ಲ. ಎಲ್ಲೇ? ವಿದೇಶಕ್ಕೆ. ಕಂಗಾಲಾಗಿದ್ದವನು ಅಷ್ಟೇ ಅಲ್ಲ, ದಾಸನಾಗಿ, ಬಂಧುವ ದಾಸನಾಗಿ, ಅಂದರೆ ಬಂಧಿತನಾಗಿ ದಾಸತ್ವದಲ್ಲಿ ಮಾರಲ್ಪಟ್ಟಿರುವ ವ್ಯಕ್ತಿ ಆ ದೇಶಕ್ಕೆ ಒಡೆಯನಾದನಂದರೆ ಅದು ಏನಲ್ಲ, ತಪ್ಪಿ ಬಂದರೂ ಕೂಡ, ಮಾರಲ್ಪಟ್ಟಿದ್ರು ಕೂಡ ಆ ಪರಲೋಕದ ನಿಯಮಗಳನ್ನು, ಆ ಪರಲೋಕದ ನೀತಿಯನ್ನು ಬಿಟ್ಟು ಬಿಡದೆ ಆ ದೇವರ ಕನಿಕರ ಅಡಿಯಲ್ಲಿ ಇದ್ದುಕೊಂಡು, ಯಜ್ಞಾರ್ಪಣೆಗಳು ಇತ್ತು, ಆದರೆ ದೇವರ ಭಯ ನಮಗಿರಲೇಬೇಕು. ನ್ಯಾಯ ಪ್ರಮಾಣಗಳನ್ನು ಮೀರಿದ್ದವನಿಗೆ ಶಾಪಗಳು, ದರಿದ್ರಗಳು, ಅನಿಷ್ಟಗಳು, ರೋಗಗಳು, ವ್ಯಾಧಿಗಳು, ಅವಮಾನ, ಅವನಿಗೆ ಚಿಲ್ಲರ ಬುದ್ಧಿ ಬಂದ್ಬಿಡ್ತದೆ. ನೋಡ್ರಿ, ಒಂದು ವೇಳೆ ಇದೇ ತಪ್ಪಿ ಹೋದ ಈ ಯೋಸೇಫನು ಒಂದು ಕಳ್ಳನಾಗಿ, ಮೋಸಗಾರನಾಗಿದ್ದರೆ ಅವನಿಗೆ ಅಲ್ಲೇ ಮೌಲ್ಯ ಇರ್ತಿತ್ತ, ಅಲ್ಲಿ ಅವನಿಗೆ ಕಿಮ್ಮತ್ತಿರ್ತಿತ್ತ. ಅವ್ರು ಯಾರಾದರೆ ದಾದ್ ಮಾಡ್ತಿದ್ರ, ಅವ್ರು ಯಾರಾದರೆ ಮೌಲ್ಯ, ಯಾರಾದ್ರೇನು ಅದಕ್ಕೆ ಅಂಥ ಒಂದು ಸ್ಥಾನಕ್ಕೆ ಯೋಗ್ಯನಾಗಿ ಮಾಡ್ತಿದ್ರ. ಅವನು ಬೈಬಲ್ ಯೋಸೇಫನಂತ ನಂಬಿಕಸ್ಥನು ಆಗಿರುವವನು, ನಮ್ಮ ದೇವರ ಆತ್ಮ ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಎಲ್ಲಿಯಾದರೂ ಸಿಕ್ಕಿದನ? ಯೋಸೇಫನು ಆ ಪರದೇಶಕ್ಕೆ ಹೋಗಿ ಪರದೇಶವೆಲ್ಲ ಯೆಹೋವ ದೇವರ ಆರಾಧಕರಾದರಂತೆ. ಹೆಂಗೆ ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ ಪಾಸ್ಟರ್ ಇದು ಪರದೇಶಕರು? ಸರಿಯಾಗಿ ಕೇಳಿ ನೋಡ್ರಿ, ಬೈಬಲಲ್ಲಿ
ಪರದೇಶದ ಈಜಿಪ್ಟಿನ ಫರೋ ಅರಸನು ಯೋಸೇಫನಿಗೆ ಅಧಿಕಾರವನ್ನು ಕೊಡುವಾಗ ಇನ್ನು ಮುಂದೆ ನಾನಲ್ಲ, ಯೋಸೇಫನ ಮಾತಿನಂತೆ, ಯೋಸೇಫನ ಹೆಜ್ಜೆ ಇಡಂದ್ರೆ ಇಡಬೇಕು, ಕೈ ಎತ್ತಂದ್ರೆ ಎತ್ತಬೇಕು, ಇಲ್ಲ ಇಡಂದ್ರೆ ಇಡಬೇಕು, ಅವನ ಮಾತನ್ನು ಮೀರಿ ನನ್ನ ದೇಶದಲ್ಲಿ ಯಾರೂ ನಡೆಯಬಾರದು. ಅಂದರೆ ಅರ್ಥ ಏನು? ಯೋಸೇಫನು ಪರಲೋಕದ ತಂದೆಯ ಮಾತನುಸಾರವಾಗಿ ಆಗಿರೋನಾಗಿದ್ದ. ಅದಕ್ಕಾಗಿ ಪರಲೋಕದ ನೀತಿಯನ್ನು ಅನುಸರಿಸಿದ. ಅದಕ್ಕಾಗಿ ಯೋಸೇಫನಲ್ಲಿರ್ತಕ್ಕಂಥ ಆ ಪರಲೋಕದ ನೀತಿ ಐಗುಪ್ತ ದೇಶವನ್ನೇ ಚೇಂಜ್ ಮಾಡಿತ್ತದು. ನಾವೆಲ್ಲ ನಮ್ಮ ಮನೆಯವರು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಚೇಂಜ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಥವಾ ಅವ್ರು ಚೇಂಜ್ ಆಗಲಿ, ನಮ್ಮ ಕುಟುಂಬದವರು ಚೆನ್ನಾಗಲಿ, ನನ್ನ ಗಂಡ ಚೆನ್ನಾಗಲಿ, ನನ್ನ ಹೆಂಡತಿ ಚೆನ್ನಾಗಲಿ, ಆವಾಗ ನಾನು ಚೇಂಜ್ ಆಗ್ತೀನಿ ಅಂದರೆ ಅಲ್ಲ. ಈಗಲೇ ನಾವು ನಮ್ಮ ಜೀವನವನ್ನು ಕೆಟ್ಟ ನೀತಿಯಿಂದ, ದುರ್ನೀತಿಯಿಂದ, ಪಾಪಾತ್ಮ ಮಾರ್ಗದಿಂದ ನಾವು ದೈವ ನೀತಿಗೆ, ದೇವರ ನೀತಿಗೆ ಒಂದು ಸನ್ಮಾರ್ಗದಲ್ಲಿ ಬಂದರೆ ನಾವು ಚೇಂಜ್ ಆದ್ರೇ ದೇಶಗಳೇ ಚೇಂಜ್ ಆಗ್ತದೆ. ಹಲ್ಲೆಲೂಯಾ. ಆದರೆ ತಪ್ಪಿ ಹೋದ ಕುಮಾರನು, ಆತನು ತಂದೆಯ ದೇಶದಿಂದ, ತಂದೆಯ ರಾಜ್ಯದಿಂದ, ತಂದೆಯ ನಿಯಂತ್ರಣದಿಂದ ತಪ್ಪಿ ಹೋಗಿದ್ದವನು ಮಾತ್ರವಲ್ಲ, ಆ ಪರಲೋಕದ ನಿಯಮಗಳನ್ನು, ಕಟ್ಟಳೆಗಳನ್ನು ಉಲ್ಲಂಘನೆ ಮಾಡಿ ತಪ್ಪಿ ಹೋಗಿರೋದ್ರಿಂದ ಅವನು ಪಾಪರಾಗಿದ್ದಾನೆ. ನಾನು ಹೇಳೋದೇನೆಂದರೆ, ಇಂದಿನಿಂದ ಆ ತಪ್ಪಿ ಹೋದ ಕುಮಾರನ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಜಯ, ಯಶಸ್ವಿ, ಆಶೀರ್ವಾದ ಮಾಡುವ ಎಲ್ಲ ಕೆಲಸಗಳಲ್ಲಿ ಶುಭ ಆಗಲಿಕ್ಕೆ ಕಾರಣ ಏನಂದರೆ, ಅವನು ತಪ್ಪಿ ಹೋದ, ಆದರೆ ತಿರುಗಿ ವಾಪಸ್ಸಾಗಿ ಬಂದನೆಂದರೆ, ನನ್ನ ತಂದೆಯ ದೇಶದಲ್ಲಿ ನಾನು ಪ್ರಾಮಾಣಿಕನಾಗಿ ನಡ್ಕೊಂಡು ಮತ್ತು ತಿರುಗಿ ನಾನು ಆಶೀರ್ವಾದಕ್ಕೆ ಖಂಡಿತವಾಗಿ ನಾನು ಬಾಧ್ಯನಾಗುತ್ತೇನೆ ಅನ್ನತಕ್ಕಂಥ ನಂಬಿಕೆ ಅವನು. ಯಾಕಿತ್ತಂದರೆ ದೇವರ ಆಶೀರ್ವಾದಗಳನ್ನು ರುಚಿ ನೋಡಿರ್ತಕ್ಕಂಥ ವ್ಯಕ್ತಿ ಅವನು, ತಪ್ಪಿ ಹೋದ ಕುಮಾರನು. ಆದರೆ ಇಲ್ಲಿ ಮಾರಲ್ಪಟ್ಟಿರ್ತಕ್ಕಂಥ, ಒಂದು ಕೆಲವು ಕಾಸುಗಳಿಗೆ ದಾಸನಾಗಿ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ಪರದೇಶವನ್ನೇ ಯೆಹೋವನ ದೇಶವಾಗಿ ಮಾರ್ಪಾಟ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಮಕ್ಕಳೇ, ಇವತ್ತು ನಾನು ಹೇಳ್ತಕ್ಕಂಥ ಸಂದೇಶ ನಮ್ಮನ್ನು ಎಚ್ಚರಿಸುವುದು ಎದರ ವಿಷಯದಲ್ಲಿ ಅಂದರೆ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದು ಯಾಕೆ? ಯೇಸು ಕ್ರಿಸ್ತ ನಮಗಾಗಿ ಕ್ಷಮಿಸು, ಸಿಲುವೆ ಮೇಲೆ ಮರಣಿಸಿ ಆ ದಂಡನೆಯನ್ನು, ಆ ಶಿಕ್ಷೆಯನ್ನು ಅನುಭವಿಸಿ ಅದನ್ನು ಅಷ್ಟಾಗಿ ಯಾಕೆ ಗಂಭೀರವಾಗಿರ್ತಾರಲ್ವಯ್ಯ, ಶಿಕ್ಷೆಯನ್ನು ಅನುಭವಿಸಿ ಯಾಕೆ ನಮ್ಮನ್ನು ದೇವರ ಆಜ್ಞೆಗಳನ್ನು ಮೀರಿದಕ್ಕಾಗಿ ಆ ಪಾಪದಿಂದ ಮುಕ್ತರಾಗಿ ಯಾಕೆ ಮಾಡಿದನಂದರೆ, ನಾವು ಆತನ ನೀತಿಯಲ್ಲಿ ಸದಾಕಾಲ ನೆಲೆಗೊಂಡಿರಬೇಕೆಂಬುದಾಗಿ ಯೇಸು ಕ್ರಿಸ್ತನ ರಕ್ತ ಸದಾಕಾಲ ನಮ್ಮನ್ನು ಕ್ಷಮಿಸುವುದು, ಕರುಣೆ ತೋರುವುದು, ದಯೆ ತೋರುವುದು ಯಾಕಾಗಿದೆ? ಒಂದು ವೇಳೆ ತಿಳಿಯದೆ ತಪ್ಪು ಮಾಡಿದರೂ ನಾವು ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ತಪ್ಪಿ ಹೋದ ಕುಮಾರನಂತೆ ಮತ್ತು ತಿರುಗಿ ನಾವು ಆಶೀರ್ವದಿಸಲ್ಪಡ್ತೇವೆ. ಒಪ್ಪಿಕೊಂಡು ಬಿಟ್ಟು ಗಟ್ಟಿಯಾಗಿ ಸ್ಥಿರವಾಗಿದ್ದು ಯೋಸೇಫನಂತೆ ಹಣದಲ್ಲಿಯೂ ಐಶ್ವರ್ಯದಲ್ಲಿಯೂ ಮ್ಯಾನೇಜ್ಮೆಂಟ್ ಎಲ್ಲ ಯೋಸೇಫನಿಗೆ ಕೊಟ್ಟಿದ್ದಾನೆ. ಆ ಮ್ಯಾನೇಜ್ಮೆಂಟ್ನಲ್ಲಿಯೂ ಐಶ್ವರ್ಯವನ್ನು ಮ್ಯಾನೇಜ್ಮೆಂಟ್ ಮಾಡಿ ಅದರಲ್ಲಿ ನಂಬಿಕಸ್ತನು. ಆತನು ವ್ಯಭಿಚಾರ ಮಾಡದಂತೆ, ವೇಷಿತನ ಮಾಡದಂತೆ, ತನ್ನ ಶರೀರಾಸೆಯನ್ನು ತೀರಿಸಿಕೊಳ್ಳದಂತೆ ಹೇಗೆ ಅವನು ಸ್ಥಿರವಾಗಿ ಗಟ್ಟಿಯಾಗಿ ಇರುವುದಾದರೆ, ವಿದೇಶದಲ್ಲಿ ಪರದೇಶದಲ್ಲಿ ಇರತಕ್ಕಂಥ ಎಲ್ಲ ಜನರು ಮಾರ್ಪಾಟವಾಗಿ ಯೋಸೇಫನ ಮಾತು ಕೇಳಿ ಯೋಸೇಫನ ಮಾತನುಸಾರವಾಗಿ ನಡೆಯುವಂತೆ ಹೇಗೆ ಫರೋ ಅರಸನು ಅಪ್ಪಣೆ ಕೊಟ್ಟಿದ್ದನು, ಅದೇ ರೀತಿಯಲ್ಲಿ ಆ ಫರೋ ಅರಸನು ಅಪ್ಪಣೆ ಕೊಟ್ಟಾಗೆ ನೀವಿರುವ ದೇಶದಲ್ಲಿ ನಿಮ್ಮ ಅರಸನೇ, ನಿಮಗೆ ಆಳ್ತಕ್ಕಂಥ ಒಡೆಯನೇ ನಿಮ್ಮ ದೇವರನ್ನೇ ಆರಾಧನೆ ಮಾಡು ಎಂಬ ದಿನವು ದೂರವಿಲ್ಲ, ಭಾಳ ಬೇಗನೆ ಈ ದೇಶದಲ್ಲಿ ಬರಲಿಕ್ಕಿದೆ. ನನ್ನ ಸಹೋದರರೇ, ಯೇಸು ಕ್ರಿಸ್ತನನ್ನು ಸಾರ್ತಾ ಇದ್ದೀವಂದರೆ ಒಂದು ಮತವನ್ನು ಸಾರ್ತಾ ಇಲ್ಲ. I am preaching the system of heaven. I am preaching the law of heaven. I am preaching the commandments of the heaven. I am preaching the judgments of the heaven. I am preaching the statutes of the heaven that will keep you always safe and sound and prosper and always be blessed to others, and others will be blessed by your descendants. ಸ್ವದೇಶದಲ್ಲಿದ್ದು ಕೂಡ ನೀನು ಪರಲೋಕದ ನೀತಿಯನ್ನು ಉಲ್ಲಂಘನೆ ಮಾಡಿದರೆ ಅಲ್ಲಿ ಕೂಡ ನೀನು ಸುಖವಾಗಿರ್ಲಿಕ್ಕಾಗೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ವಿದೇಶದಲ್ಲಿ ನೀನು ಈ ನ್ಯಾಯ ಪ್ರಮಾಣಗಳು ಹೊಂದೋದರ ಪ್ರಕಾರವಾಗಿ ನಡೆಯೋನಾಗಿದ್ರೆ
ಅದರ ಪ್ರಕಾರ ಅಲ್ಲಿ ವಿದೇಶವೇ ಯೆಹೋವನ ದೇಶವಾಗಿ, ಪರಲೋಕ ರಾಜ್ಯಕ್ಕೆ ವಿಧೇಯರಾಗುವ ದೇಶವಾಗಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರದಂತೆ ನಾನಿರುವ ವಿದೇಶದಲ್ಲಿ ಕೂಡ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ನೀವು ಯಾವಾಗ ಹಾರೈಸ್ತೀರೋ, ಅದರ ಅನುಸಾರ ನಡೀತೀರೋ, ಆವಾಗ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಸುರಿದಿರತಕ್ಕಂಥ ರಕ್ತ, ಆ ಕನಿಕರ, ಆ ದಯೆ, ಆ ಕ್ಷಮಾಪಣೆ, ಆ ದಂಡಾರ್ಪಣೆ, ನಮಗಾಗಿ ಆತನು ಶಿಕ್ಷಿಸಲ್ಪಟ್ಟು ನಮ್ಮ ಮೇಲೆ ಬರ್ತಕ್ಕಂಥ ದಂಡನೆಯನ್ನು ಆತನು ವಹಿಸಿಕೊಂಡನು. ಯಾಕಂದರೆ ಇನ್ನು ಮುಂದೆ ಆ ಶಿಕ್ಷೆಗೆ, ಆ ಶಾಪಕ್ಕೆ, ಆ ರೋಗಕ್ಕೆ, ಆ ವ್ಯಾಧಿಗೆ ನೀವು ಪೀಡಿತರಾಗಬಾರ್ದು ಎಂಬುದಾಗಿ ಅದರಿಂದ ತಪ್ಪಿಸಿದ್ದಾನೆ. ಯಾಕಂದರೆ ಇನ್ನು ಮುಂದೆ ಮತ್ತು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದೆ. ಯಾಕಂದರೆ ನಾವು ನೀತಿಯಲ್ಲಿ ನಡ್ಕೋದಕ್ಕಾಗಿ, ನಮ್ಮನ್ನು ಪರಿಶುದ್ಧರಾಗಿ ಯೇಸು ಕ್ರಿಸ್ತನು ಮಾಡಿದೆ. ಯಾಕಂದರೆ ಪರಿಶುದ್ಧವಾಗಿರೋದಕ್ಕಾಗಿ. ಅದಕ್ಕೆ ಹೇಳಿದೆ, ನಿಮ್ಮನ್ನು ನೀವು ಪರಿಶುದ್ಧ ಮಾಡಿಕೊಳ್ಳಿ ಎಂಬುದಾಗಿ ಹೇಳಿಲ್ಲ ಹೊಸ ವರ್ಷದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ. ನೀವು ಪರಿಶುದ್ಧರಾಗಿರಿ ಎಂಬುದಾಗಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ, ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ನಾಶನದಿಂದ ಪರಿಶುದ್ಧ ಮಾಡಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. ನಾವು ನೀತಿವಂತರಾಗಿ ನಡೆದುಕೊಳ್ಳೋದಕ್ಕಾಗಿ. ದೇವರ ಮಕ್ಕಳೇ, ಯೋಸೇಫನು ವಿದೇಶದಲ್ಲಿ ಇದು ಕೂಡ ಬರಗಾಲ ಬಂದರೆ ಆ ದೇಶಕ್ಕೆ 7 ವರ್ಷ ಅಲ್ಲ 407 ವರ್ಷ ಬರಗಾಲದ ಸಮಯದಲ್ಲಿ ಸಹಾಯ ಮಾಡಿ ಆಹಾರ ಕೊಟ್ಟಿದ್ದು ಮಾತ್ರ ಅಲ್ಲದೆ, ಯೋಸೇಫನು ಐಗುಪ್ತ ದೇಶಕ್ಕೆ ಕಲಿಸಿಕೊಟ್ಟಿರ್ತಕ್ಕಂಥ ಆ ಯೆಹೋವನ ನೀತಿ, ಆ ಯೆಹೋವನ ಧರ್ಮಶಾಸ್ತ್ರ, ಆ ಯೆಹೋವನ ಕಟ್ಟಳೆಗಳು ಯೋಸೇಫನು ಇದ್ದ ವರ್ಷಗಳು ಮಾತ್ರವಲ್ಲ. ಯೋಸೇಫನು 120 ವರ್ಷಗಳು ಬದುಕಿದ ಎಂಬುದಾಗಿ ಹೇಳ್ತಾರೆ. ಸುಮಾರು 70 ವರ್ಷ ಆ ದೇಶಕ್ಕೆ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಮತ್ತು ಏನು ಕೊರತೆ ಇಲ್ಲದ ದೇಶವಾಗಿ ಮಾಡಿದಷ್ಟೇ ಅಲ್ಲದೆ 430 ವರ್ಷ ಆ ದೇವರ ನೀತಿ ಆ ದೇಶದಲ್ಲಿ, ಐಗುಪ್ತ ದೇಶದಲ್ಲಿ ಇರುವುದರಿಂದ ಸುಖವಾಗಿದ್ದರು. 430ನೇ ವರ್ಷಕ್ಕೆ ಯಾವಾಗ 400 ವರ್ಷಕ್ಕೆ ಯಾವಾಗ ದುಷ್ಟ ನೀತಿ, ದುಷ್ಟ ರಾಜನು, ದುಷ್ಟನಾಗಿರ್ತಕ್ಕಂಥ ರಾಜನು ಯಾವಾಗ ಅಲ್ಲಿ ಆಳ್ವಿಕೆಗೆ ಬಂದನೋ, ಅಂದಿನಿಂದ ಅವರ ದೇಶದ ಪತನ, ಅವರ ದೇಶದ ನಾಶನ, ಅವರ ದೇಶದ ಕುಸಿತ, ಅವರ ದೇಶದ ಆರೋಗ್ಯ, ಅವರ ದೇಶದ ಸಮೃದ್ಧಿ, ಅವರ ದೇಶದ ಐಶ್ವರ್ಯ ಎಲ್ಲ ನಾಶವಾಗಲು ಆರಂಭವಾಯಿತು. ಯೋಸೇಫನು ದೇವರ ನೀತಿ, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ನೀತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ, ಆ ನೀತಿಯಲ್ಲಿ ನಡೆಯುತ್ತಿರತಕ್ಕಂಥ ಐಗುಪ್ತ ದೇಶ 400 ವರ್ಷ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯವನ್ನು ಅನುಭವಿಸಿದೆ. ನನ್ನ ಸಹೋದರಿ ಸಹೋದರಿ, ತಪ್ಪಿ ಹೋದ ಕುಮಾರನು ತಂದೆಯ ದೇಶದಿಂದ, ತಂದೆಯ ರಾಜ್ಯದಿಂದ ಮಾತ್ರವಲ್ಲ, ಆ ಪರಲೋಕದ ನೀತಿ, ನಿಯಮಗಳು, ವಿಧಿಗಳು, ಕಟ್ಟಳೆಗಳು, ಸಾಕ್ಷಿಗಳು, ನಿಬಂಧನೆಗಳಿಂದ ಅಗಲಿ ಹೋಗಿರೋದ್ರಿಂದ ಅವನಲ್ಲೇ ಪಾಪರಾಗಿದ್ದಾನೆ. ಆದರೆ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ವಿದೇಶವೇ ಬರಗಾಲದಲ್ಲಿದ್ದರೆ, 1 ವರ್ಷ ಬರಗಾಲ ಅಲ್ಲ, 7 ವರ್ಷದ ಬರಗಾಲದಲ್ಲಿ ಕೂಡ ಸಮೃದ್ಧಿಕರವಾಗಿ ಆಹಾರ ಕೊಡ್ತಕ್ಕಂಥ ಆಶೀರ್ವಾದವನ್ನು ತನ್ನ ಎದೆಯಲ್ಲಿ ಹೊತ್ತುಕೊಂಡು ಹೋಗಿದ್ದಾನೆ ಆತನು. ಹಲ್ಲೆಲೂಯಾ. ಒಂದು ಮನುಷ್ಯ, ಒಂದು ಯೋಸೇಫ್ ಐಗುಪ್ತ ದೇಶವನ್ನೇ ಕಾಪಾಡಿ ರಕ್ಷಿಸಿ ಅವುಗಳನ್ನು ಉಳಿಸಿಕೊಂಡು ಸುಮಾರು 400 ವರ್ಷ ಆ ದೇಶಕ್ಕೆ ಈ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾದ ಸರ್ವಶಕ್ತನಾದ ದೇವರು, ಎಲ್ ಶಡಾಯ್ ಆದ ದೇವರು ಕೊಟ್ಟಿರುವ ನೀತಿ ಐಗುಪ್ತ ದೇಶದಲ್ಲಿ ಅನುಸರಿಸಿರುವುದರಿಂದ, ಆ ಸಿಸ್ಟಮ್, ಆ ವ್ಯವಸ್ಥೆಗೆ ಅವರು ತಮ್ಮನ್ನು ತಾವು ಸಮರ್ಪಿಸಿರುವುದರಿಂದ ಆ ದೇಶ 400 ವರ್ಷ ಯಾವ ಕೊರತೆ, ಯಾವ ದರಿದ್ರ, ಯಾವ ರೋಗ, ಯಾವ ಸುಖ ಇಲ್ಲದಿಲ್ಲ, ಸಮೃದ್ಧಿಕರವಾಗಿ ಆ ದೇಶ ಇತ್ತು. ಅಂದರೆ ಅರ್ಥ ಮಾಡಿಕೊಡ್ರಿ, ಪರಲೋಕದ ನೀತಿ, ಎಲ್ ಶಡಾಯ್ ಆದ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳನ್ನು, ನ್ಯಾಯ ಪ್ರಮಾಣಗಳನ್ನು, ಇವುಗಳನ್ನು ಅನುಸರಿಸಿ ಬದುಕಿರತಕ್ಕಂಥ ಯೋಸೇಫನೇ ಪರದೇಶದಲ್ಲಿ ಬರಗಾಲದಲ್ಲಿ ಯೋಸೇಫನು 7 ವರ್ಷ ಅವರಿಗೆ ಆಹಾರ ಕೊಟ್ಟನು. ಆದರೆ ತಪ್ಪಿ ಹೋದ ಕುಮಾರನು ಬರಗಾಲಕ್ಕೆ ಬೇರೆ ವಿದೇಶದಲ್ಲಿ ಹೋಗಿರುವಾಗ ಅವನು ಬರಗಾಲದಿಂದ ಪೀಡಿತನಾಗಿ ಓಡಿ ಮತ್ತು ತಂದೆ ಹತ್ರ ಬರಬೇಕಾಯಿತು. ಕಾರಣ ಏನು? ಅವನು ತಂದೆಯ ಮನೆ, ತಂದೆಯ ರಾಜ್ಯ, ತಂದೆಯನ್ನು ಮಾತ್ರ ಬಿಟ್ಟಿದ್ದಲ್ಲ, ಅವನು ಪರಲೋಕದಲ್ಲಿರುವಂಥ ತಂದೆಯ ನಿಯಮಗಳನ್ನು ಉಲ್ಲಂಘಿಸಿರುವುದರಿಂದ ಅವನು ಆ ಕೇಡನ್ನು ಅನುಭವಿಸಿದ್ದಾನೆ. ದೇವ್ರ ಮಕ್ಕಳೇ, ನೀನು ಎಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿದೆಯೋ ನನಗೆ ಗೊತ್ತಿಲ್ಲ. ಇವತ್ತು ಯೇಸು ಕ್ರಿಸ್ತ ನಂಬಿ ಒಂದು ವೇಳೆ ಪಾಪದಿಂದ ನೀನು ಜೀವನದಲ್ಲಿ ಎಲ್ಲ ಸುಖ ಇಲ್ಲದೆ, ನೆಮ್ಮದಿಲ್ಲದೆ, ದುಃಖದಲ್ಲಿ, ಬಾಧೆಗಳಲ್ಲಿ, ವೇದನೆಗಳಲ್ಲಿ, ರೋಗಗಳಲ್ಲಿ ಸಿಲುಕಿದೆಯಾ? ಇವತ್ತೇ ನನ್ನ ಪಾಪಗಳನ್ನು ಕ್ಷಮಿಸು ದೇವರೆಂಬುದಾಗಿ ಪಶ್ಚಾತ್ತಾಪ ಪಟ್ಟು ಬರೋನಾಗಿದ್ರೆ
ನೀನು ವಿದೇಶದಲ್ಲಿ ಕೂಡ ಯೋಸೇಫನಂತೆ ಆಶೀರ್ವಾದ ಪಟ್ಟು ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿರುವಂತೆ ಇವತ್ತು ದೇವರು ನಿಮಗೆ ಮಾಡ್ತಾನೆ. ನನ್ನ ಜೊತೆಯಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವೆಲ್ಲರೂ ನನ್ನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸುವುದಾದರೆ ತಪ್ಪಿ ಹೋದ ಕುಮಾರನನ್ನು ಯೋಚಿಸಿರಿ, ಮಾರಲ್ಪಟ್ಟಿರತಕ್ಕಂಥ ಯೋಸೇಫನನ್ನು ಯೋಚಿಸಿರಿ. ಯೋಸೇಫನು ವಿದೇಶವನ್ನೇ ಮಾರ್ಪಾಟ ಮಾಡಿ ಪರಲೋಕದ ನೀತಿಯನ್ನು ಅನುಸರಿಸುವಂತೆ ಮಾಡಿ ಆ ದೇಶದಲ್ಲಿ ಬರಗಾಲ ಬಂದರೆ ಆ ದೇಶವನ್ನೇ ರಕ್ಷಿಸಿದನೆ ಬರಗಾಲದಿಂದ. ಅಂದರೆ ದೇಶವನ್ನು ಬಿಟ್ಟು ಸನ್ನಿಧಾನವನ್ನು ಬಿಟ್ಟು ಹೋಗಬೇಡ, ಆದರೆ ಆತನ ಸನ್ನಿಧಿ ಆಗಲಿ, ಆತನ ನೀತಿ, ಆತನ ನಿಯಮಗಳು, ಆತನ ಕಟ್ಟಳೆಗಳನ್ನು ಬಿಟ್ಟು ಹೋಗಬಾರದೆಂಬುದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಪರಿಶುದ್ಧ ಮಾಡಿ ಮತ್ತು ತಿರುಗಿ ಆತನ ನೀತಿಯಲ್ಲಿ ಆತನ ರಾಜ್ಯದ ವ್ಯವಸ್ಥೆಯಲ್ಲಿ ನಮ್ಮನ್ನು ಸ್ಥಾಪಿಸಿದ್ದಾನೆ. ಯಾಕಂದರೆ ನಾವೆಲ್ಲ ಜನರಿಗೆ ಆಶೀರ್ವಾದ ನಿಧಿ ಆಗಿರಬೇಕು, ಅನೇಕ ಜನರಿಗೆ ಸಹಾಯಕರಾಗಿರಬೇಕು, ಅನೇಕ ಜನರಿಗೆ ದಾನ ಮಾಡೋರಾಗಿರಬೇಕು, ನಾವು ಆರೋಗ್ಯವಂತರಾಗಿರಬೇಕು, ನಾವು ಸುಖವಾಗಿ ಕ್ಷೇಮವಾಗಿ ಸಂತೋಷವಾಗಿ ಹರ್ಷದಿಂದಿರುವುದು ನೋಡಿ ಅನೇಕ ಜನರು ಅದರ ನಿಮಿತ್ತ ಅವರು ಸನ್ಮಾರ್ಗಕ್ಕೆ ಬರಬೇಕು, ಅವರು ಸುಖದ ಮಾರ್ಗಕ್ಕೆ ಬರಬೇಕು, ಅವರು ಯೇಸುವಿನ ಆ ಒಂದು ವ್ಯವಸ್ಥೆಗೆ ಅವರು ಅಧೀನರಾಗಬೇಕಾದ್ರೆ ನಾವು ಇವತ್ತು ಪಶ್ಚಾತ್ತಾಪ ಪಡಬೇಕಾಗಿದೆ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರೋ ನಮ್ಮ ತಂದೆಯಾದ ದೇವರೇ, ಇವತ್ತು ಈ ಸತ್ಯವಚನವನ್ನು ಕೇಳಿ ತಪ್ಪಿ ಹೋದ ಕುಮಾರನ ವಿಷಯದಲ್ಲಿ ಕೇಳಿ ಆ ಒಂದು ಅಸ್ತಿತ್ವವನ್ನು ಕೇಳಿಕೊಂಡು ಆದರೆ ಮಾರಲ್ಪಟ್ಟಿರುವಂಥ ಯೋಸೇಫನು ಪರದೇಶದಲ್ಲಿ ಬರಗಾಲ ಬಂದರೆ ಆ ದೇಶಕ್ಕೆ ರಕ್ಷಣೆ, ಆ ದೇಶಕ್ಕೆ ಯೆಹೋವನ ನೀತಿ ನಿಯಮಗಳನ್ನು ಕಲಿಸಿಕೊಟ್ಟು ಆ ದೇಶ 400 ವರ್ಷ ಸುಭದ್ರತೆಯಲ್ಲಿತ್ತು. ಆ ದೇಶದಲ್ಲಿ ತಪ್ಪಿ ಹೋದ ಕುಮಾರನ ಮೂಲಕವಾಗಿ ಇಸ್ರಾಯೇಲ್ ಜನಾಂಗ 20 ಲಕ್ಷ ಜನ ಸಾಕಲ್ಪಟ್ಟಿದ್ರು, ಅವರು ಬಲಿಷ್ಠರಾಗಿ ಹೊರಗೆ ಬಂದರು. ಹೌದು ರಾಜ, ಆದರೆ ತಪ್ಪಿ ಹೋದ ಕುಮಾರನು ದೇವರ ಭಯವನ್ನು ಬಿಟ್ಟಿದ್ದ, ದೇವರ ನಿಯಮಗಳು ಬಿಟ್ಟಿದ್ದ, ಬೇಕಾಬಿಟ್ಟಿಯಾಗಿ ನಡ್ಕೊಂಡಿದ್ದರಿಂದ ವಿದೇಶದಲ್ಲಿ ಬರಗಾಲ ಬಂದಿರುವಾಗ ಅದು ತಾಳ್ಕೊಳ್ಳದೆ ತಂದೆಯ ಮನೆಗೆ ಓಡಿ ಬಂದಿದ್ದಾನೆ. ಕಾರಣ ಏನಂದರೆ ಅವನು ದೇಶ ಮಾತ್ರ ಬಿಟ್ಟಿದ್ದಲ್ಲ, ಅವನು ಆ ಪರಲೋಕ ರಾಜ್ಯದ ನೀತಿ ನಿಯಮಗಳನ್ನು ವಿಧಿಗಳನ್ನು ಕಟ್ಟಳೆಗಳನ್ನು ಬಿಟ್ಟು ಇಷ್ಟ ಪ್ರಕಾರವಾಗಿ ನಡೆದಿದ್ದಕ್ಕಾಗಿ ಆ ಗತಿ ಪಟ್ಟನು. ಅದಕ್ಕಾಗಿ ಹೇಳಲಾಗಿದೆ, ಮರೆಯಾಗಿ ಪಾಪ ಮಾಡ್ತಿರುವವನು, ಅವನು ಪಾಪಗಳನ್ನು ಮಾಡ್ತಿರುವವನು ಯಾವತ್ತಿಗೂ ವೃದ್ಧಿ ಆಗುವುದಿಲ್ಲ. ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ದೇವರ ಕನಿಕರವನ್ನು ಹೊಂದುವನು. ಆದರೆ ಯೋಸೇಫನು ಪಾಪ ಮಾಡದಂತೆ ಪ್ರಾಮಾಣಿಕನಾಗಿ ನಿಷ್ಠಾವಂತನಾಗಿ ಭಯಭಕ್ತಿಯಿಂದಿರುವುದರಿಂದ ಆ ದೇಶವನ್ನೇ ಬರಗಾಲದಿಂದ ಕಾಪಾಡಿದನು. ಆದರೆ ಇಲ್ಲಿ ತಪ್ಪಿ ಹೋದ ಕುಮಾರನು ತಿರುಗಿ ತನ್ನ ತಂದೆಗೆ ಮನೆಗೆ ಬಂದು ರಕ್ಷಣೆ ಹೊಂದಿದ. ದೇವರ ಮಕ್ಕಳೇ, ನಾನು ಹೇಳೋದಂದರೆ ತಪ್ಪಿ ಹೋದ ಕುಮಾರನ ತಂದೆಯ ಉಪಮಾನದಲ್ಲಿ ನಾನು ಇವತ್ತು ನಿಮಗೆ ಕಲಿಸಿಕೊಟ್ಟಿದೆ ಅಂದರೆ ಪರಲೋಕದಲ್ಲಿರುವಂಥ ದೇವರ ನಿಯಮಗಳನ್ನು, ದೇವರ ನ್ಯಾಯ ಪ್ರಮಾಣಗಳನ್ನು, ಆ ದೇವರ ಕಟ್ಟಳೆಗಳನ್ನು, ಆ ದೇವರ ವಿಧಿಗಳನ್ನು ಯಾವತ್ತೂ ಉಲ್ಲಂಘಿಸಬೇಡ್ರಿ. ಒಂದು ವೇಳೆ ಉಲ್ಲಂಘಿಸಿದಿರಾ, ಇವತ್ತು ನಿಮ್ಮ ಪಾಪಗಳನ್ನು ಅಪರಾಧಗಳನ್ನು ಒಪ್ಪಿಕೊಂಡು ನೀವು ಕ್ಷಮೆ ಬೇಡಿಕೊಳ್ಳೋದಾದರೆ, ನಿಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಕರ್ತನ ಹತ್ರ ಕ್ಷಮೆ ಬೇಡಿಕೊಳ್ಳೋದಾದರೆ ಇವತ್ತೇ ಈಗಲೇ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನೀವು ಪರಿಶುದ್ಧ ಮಾಡಲ್ಪಟ್ಟು ಮತ್ತು ತಿರುಗಿ ಆ ರಾಜ್ಯಕ್ಕೆ ಸೇರಲ್ಪಟ್ಟು ಆ ರಾಜ್ಯದ ನಿಯಮಗಳನ್ನು, ಆ ರಾಜ್ಯದ ನೀತಿಯನ್ನು, ಆ ಪರಲೋಕ ರಾಜ್ಯದ ಕಟ್ಟಳೆಗಳನ್ನು ಬಿಟ್ಟು ತಿರುಗದೆ ನೀನು ಎಲ್ಲಿದ್ದಿ ಅಲ್ಲಿ ಕೂಡ ಅನೇಕ ಜನರಿಗೆ ದಾನ ಮಾಡುವಾಗೆ ಸಮೃದ್ಧಿಕರವಾಗಿ ಆಶೀರ್ವಾದ ನಿಧಿಯಾಗಿರುವಂಥ ದೇವರು ನಿಮ್ಮನ್ನು ಮಾಡ್ತಾನೆ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಶುಭವು ಕ್ಷೇಮವು ಸಮೃದ್ಧಿ ಅಭಿವೃದ್ಧಿ ಆರೋಗ್ಯ ಉಂಟಾಗಲಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತಪ್ಪಿ ಹೋದ ಕುಮಾರನು ವಿದೇಶದಲ್ಲಿ ಪಾಪರಾದನು, ದರಿದ್ರನಾದನು. ಆತನು ಬರಗಾಲದಲ್ಲಿ ಬದುಕಲಿಕ್ಕಾಗದೆ ತಂದೆಯ ಬಳಿಗೆ ಮತ್ತು ತಿರುಗಿ ಬಂದನು. ಆದರೆ ಮಾರಲ್ಪಟ್ಟಿರುವಂಥ ಯೋಸೇಫನು ವಿದೇಶದಲ್ಲಿ ಬರಗಾಲದಲ್ಲಿ ಆ ವಿದೇಶಕ್ಕೆ ಆಹಾರವನ್ನು ಕೊಟ್ಟು ಆ ವಿದೇಶವನ್ನು ಬರಗಾಲದ ಉಪದ್ರವದಿಂದ ನಾಶವಾಗದಂತೆ ಕಾಪಾಡಿ ರಕ್ಷಿಸಿ ಆ ದೇಶವನ್ನು ಆಶೀರ್ವದಿಸಿ ಆ ದೇಶಕ್ಕೆ ಆಶೀರ್ವಾದ ನಿಧಿಯಾಗಿದ್ದು ಆ ದೇಶದಲ್ಲಿ ಇದ್ದವರೆಲ್ಲರೂ ಯೆಹೋವ ದೇವರ ನೀತಿಯನ್ನು ನಿಯಮಗಳನ್ನು 400 ವರ್ಷ ಪಾಲನೆ ಮಾಡಿರೋದ್ರಿಂದ ಆ ದೇಶದಲ್ಲಿ ಸುಖ ಸಂಪತ್ತು ಐಶ್ವರ್ಯ ಅಂತಸ್ತು ಸಮಾಧಾನ ಆರೋಗ್ಯಗಳು ಇರುವಂತೆ ದೇವರ ಮಕ್ಕಳ ಇವತ್ತು ನಿನ್ನ ದೇಶದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಆರೋಗ್ಯ ಇರಬೇಕಾ? ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತ ರಕ್ತವನ್ನು ಸುರಿಸಿ ನಮ್ಮನ್ನು ಪರಿಶುದ್ಧ ಮಾಡಿದೆ. ಯಾಕೆಂದರೆ ಈ ಪರಲೋಕದ ನೀತಿ ಅನುಸಾರವಾಗಿ ನಡೆಯೋದಕ್ಕಾಗಿ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.